ಎಲ್ರಿಗೂ ನಮಸ್ಕಾರ. ಪೊಲಿಟಿಕ್ಸ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಸೈಲೆಂಟ್ ಫೀಚರ್ಸ್ ಆಫ್ USA ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ತಾ ಇದ್ವಿ. ಜೊತೆಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಕಂಪೇರ್ ಮಾಡ್ತಾ ಇದ್ವಿ. ಯಾಕೆ ಅಂತಂದ್ರೆ ಈ ಒಂದು ಟಾಪಿಕ್ ಮೇಲೆ, ಅಂದ್ರೆ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವರ್ಸಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಏನ್ ಟಾಪಿಕ್ ಇದೆ, ಈ ಟಾಪಿಕ್ ಮೇಲೆ UPSC ಮೇನ್ಸ್ ಅಲ್ಲಿ 2 ಬಾರಿ ಕ್ವಶನ್ಸ್ ಕೇಳಿದಾನೆ ನೋಡಿ. ಇದು 2018 ಕೇಳಿರುವಂತ ಕ್ವಶನ್. India and US are two large democracies. Examine the basic tenets on which the two political systems are based. ಆಯ್ತಾ? ಇನ್ನೊಂದು ಕ್ವಶನ್ 2021 ಕೇಳಿರೋದು. Analyze the distinguishing features of the notion of right to equality in the constitutions of USA and India. ಇದು ಕೂಡ 15 ಮಾರ್ಕ್ಸ್. ಸೊ ಈ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡೀಟೇಲ್ ಆಗಿ ಕೇಳಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಈಗಾಗಲೇ ನೀವು ಈಗ ಟ್ರಂಪ್ ಕೂಡ ಆಡಳಿತ ಬಂದಿದೆ. ಟ್ರಂಪ್ ಬಗ್ಗೆ ತುಂಬಾ ಕರೆಂಟ್ ಅಫೇರ್ಸ್ ತುಂಬಾ ಇದೆ, ಸರಿನಾ? ಸೊ ಹಾಗಾಗಿ ಈ ಸತಿ ಮೇನ್ಸ್ ಅಲ್ಲಿ ಕೇಳಿದ್ರು ಕೇಳಬಹುದು, ಹೇಳೋದಕ್ಕಾಗಲ್ಲ. ಸೊ ದಯವಿಟ್ಟು ಕ್ಲಾಸ್ನ ಡೀಟೇಲ್ ಆಗಿ ನೀಟಾಗಿ ಕೇಳಿಸ್ಕೊಳ್ಳಿ, ಆಯ್ತಾ? ಸೊ ಜೊತೆಗೆ ನೀವು ಇನ್ನೂ ಲಾಸ್ಟ್ 2 ಕ್ಲಾಸ್ಗಳು ಕೇಳಿಲ್ಲ ಅಂದ್ರೆ ದಯವಿಟ್ಟು ಕೇಳ್ಕೊಂಡು ಬನ್ನಿ, ಆಯ್ತಾ? ಸೊ ಯಾಕೆ ಅಂತಂದ್ರೆ ನಾನು ಈಗ ರಿಜಿಡ್ ಅಂತಂದ್ರೆ ಏನು, ಫ್ಲೆಕ್ಸಿಬಿಲಿಟಿ ಅಂತಂದ್ರೆ ಏನು, ಆಯ್ತಾ, ರಿಟರ್ನ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಏನು, ಜೊತೆಗೆ ಫೆಡರಲ್ ಅಂತಂದ್ರೇನು, ಯೂನಿಟರಿ ಅಂತಂದ್ರೇನು, ಸೊ ಡೀಟೇಲ್ ಆಗೆಲ್ಲ ಹೇಳ್ಕೊಟ್ಟಿದ್ದೀನಿ, ಸರಿನಾ? ಅಷ್ಟು ತಿಳ್ಕೊಂಡಿದ್ರೆ ಸಾಕು, ಆಯ್ತಾ? ಈ ಒಂದು ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಹಂಗೆ ನೋಡ್ತಾ ಹೋಗೋಣ, ಸರಿನಾ? ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಯಾಕೆಂತಂದ್ರೆ 2 ಕ್ವಶನ್ಸ್ ಇದೆ, 2 ಕ್ವಶನ್ ಕೂಡ ಡಿಸ್ಕಸ್ ಮಾಡಬೇಕು, ತುಂಬಾ ಟೈಮ್ ಹಿಡಿತದೆ, ಆಯ್ತಾ? ಓಕೆ. ಸೊ ಫಸ್ಟ್ ಓವರ್ ವ್ಯೂ ಬಗ್ಗೆ ಹೇಳೋದಾದ್ರೆ, ಇದು ನಿಮ್ಮ ಇಂಟ್ರೊಡಕ್ಷನ್ ಅಂತ ತಿಳ್ಕೊಬಹುದು. ಈಗ ನೀವು ಏನೇ ಒಂದು UPSC ಮೇನ್ಸ್ ಅಥವಾ SC ಏನಾದ್ರು ಬರಿತಾ ಇದ್ದೀರಾ ಅಥವಾ ಏನೋ ಒಂದು ಬರಿತಾ ಇದ್ದೀರಾ, ಯಾವ್ದ್ರ ಬಗ್ಗೆ ಅಂದ್ರೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನೋ ಒಂದು ಕ್ವಶನ್ ಬಂದು ಅಂತ ತಿಳ್ಕೊಳ್ಳಿ. ಇಂಟ್ರೊಡಕ್ಷನ್ ಅಲ್ಲಿ ಇಷ್ಟು ಬರೀಬೇಕಂದ್ರಲ್ಲ, ಏನು ಅಂತಂದ್ರೆ ಇಟ್ ಇಸ್ ದ ಓಲ್ಡೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಹೌದಾ? ಇದು ತುಂಬಾ ಹಳೆದಾದಂತಹ ಒಂದು ಬರವಣಿಗೆಯ ಒಂದು ಸಂವಿಧಾನ, ಆಯ್ತಾ? ಇದನ್ನ 1787ರಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರು. ಮತ್ತೆ ಇಟ್ ಇಸ್ ದ ಓಲ್ಡೆಸ್ಟ್ ರಿಟರ್ನ್ ಅಂಡ್ ವರ್ಕಿಂಗ್ ಕಾನ್ಸ್ಟಿಟ್ಯೂಷನ್, ಆಯ್ತಾ? ಇಟ್ ಬಿಗಿನ್ಸ್ ವಿತ್ ವಿ ದ ಪೀಪಲ್. ಏನಿದು ವಿ ದ ಪೀಪಲ್ ಅಂದ್ರೆ ಈಗ ನೀವು ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡಿದ್ರಿ, ಹೌದಾ? ಅಲ್ಲಿ ಮೊನಾರ್ಕಿ ಇತ್ತು, ಕಿಂಗು ಕ್ವೀನು ಅಂತೆಲ್ಲ ಇತ್ತು, ಹೌದಾ? ಸೊ ಇವನಾದ್ಮೇಲೆ ಅವ್ರ ಮಗ ಆದ್ಮೇಲೆ ಅವನ ಮಗ, ಸೊ ಆ ರೀತಿ ಹೆರಿಡೇಟರಿ ಅಂತ ಹೇಳ್ಬೇಕು, ಹೌದಾ? ಸೊ ಇಲ್ಲಿ ಹಾಗಲ್ಲ. ಸೊ ಇಲ್ಲಿ ಯಾರಿಂದ ಅವ್ರಿಗೆ ಪವರ್ ಸಿಗುತ್ತೆ ಅಂದ್ರೆ ಜನಗಳಿಂದ ಪವರ್ ಸಿಗುತ್ತೆ. ಸೊ ಹಾಗಾಗಿ ಅಮೆರಿಕದ ಸಂವಿಧಾನದಲ್ಲಿ ಸ್ಟಾರ್ಟಿಂಗ್ ಎಲ್ಲ ವಿ ದ ಪೀಪಲ್ ಅಂತ ಶುರು ಆಗುತ್ತಂತೆ. ಸೊ ನೀವು ಇಷ್ಟನ್ನ ಇಂಟ್ರೊಡಕ್ಷನ್ ಬರೆದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ನೀವೇನಾದ್ರು ಈಗ ಕಲಿತಾ ಇದ್ದೀರಾ, ಮೈನ್ಸ್ ಆನ್ಸರಿಂಗ್ ಕಲಿತಾ ಇದ್ದೀರಾ ಅಂತಂದ್ರೆ ಇಷ್ಟು ಬರೆದ್ರೆ ಸಾಕಂದ್ರಪ್ಪ. ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಓಲ್ಡೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ವಿಚ್ ಇಸ್ ಅಡಾಪ್ಟೆಡ್ ಇನ್ 1787. ಇಟ್ ಇಸ್ ದ ಓಲ್ಡೆಸ್ಟ್ ರಿಟರ್ನ್ ಅಂಡ್ ವರ್ಕಿಂಗ್ ಕಾನ್ಸ್ಟಿಟ್ಯೂಷನ್ which begins with we the people, which means the peoples are the ultimate authority. ಇಷ್ಟು ಬರೆದ್ರೆ ಸಾಕು ಇಂಟ್ರೊಡಕ್ಷನ್ ಅಲ್ಲಿ. ನೆಕ್ಸ್ಟ್ ನೇಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಹೇಗಿದೆ ಅಂತ ಹೇಳೋದಾದ್ರೆ, ಅಮೆರಿಕದ ಸಂವಿಧಾನ ಏನಿದೆ ಅದು ತುಂಬಾ ರಿಜಿಡ್ ಅಂತೆ, ಅದು ತುಂಬಾ ಚಿಕ್ಕದಾಗಿದೆ ಅಂತೆ. ಎಷ್ಟು ಚಿಕ್ಕದು ಅಂತಂದ್ರೆ ಬರೀ 7 ಆರ್ಟಿಕಲ್ಸ್ ಇದೆಯಂತೆ, ಒರಿಜಿನಲ್ ಆರ್ಟಿಕಲ್ಸ್. ಮತ್ತೆ ತಿದ್ದುಪಡಿ ಎಷ್ಟು ಮಾಡಿದಾರಪ್ಪ ಅಂದ್ರೆ ಬರೀ 27 ತಿದ್ದುಪಡಿಗಳಷ್ಟೇ ಮಾಡೋದಂತೆ, ಆಯ್ತಾ? ಸೊ ಲಾಸ್ಟ್ ತಿದ್ದುಪಡಿ ಯಾವಾಗ ಮಾಡಿದ್ದು ಅಂದ್ರೆ 1992ರಲ್ಲಿ ಲಾಸ್ಟ್ ತಿದ್ದುಪಡಿ ಮಾಡಿದ್ದು. ಅದೇ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಕಂಪೇರ್ ಮಾಡೋದಾದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತುಂಬಾ ಡೀಟೇಲ್ ಆಗಿದೆ, ಹೌದಾ? ಡೀಟೇಲ್ ಮತ್ತೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದೆ, ಹೌದಾ? ಮತ್ತೆ 100ಕ್ಕೂ ಹೆಚ್ಚು ಅಮೆಂಡ್ಮೆಂಟ್ಗಳನ್ನ ಮಾಡಿದ್ದಾರೆ. ಆರ್ಟಿಕಲ್ಸ್ ಬಗ್ಗೆ ಹೇಳೋದಾದ್ರೆ 400ಕ್ಕೂ ಹೆಚ್ಚು ಆರ್ಟಿಕಲ್ಸ್ ನಮ್ಮ ಸಂವಿಧಾನದಲ್ಲಿದೆ, ಹೌದಾ? ಓಕೆ. ನೆಕ್ಸ್ಟ್ ಫೆಡರಲಿಸಂ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಸೆಂಟ್ರಲ್ ಮತ್ತೆ ಸ್ಟೇಟ್ ರಿಲೇಷನ್ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಅಂತ ಹೇಳೋದಾದ್ರೆ, USA ದಲ್ಲಿರುವಂತದ್ದು ಕಮ್ಮಿಂಗ್ ಟುಗೆದರ್ ಫೆಡರಲಿಸಂ ಅಂತಂದ್ರೆ USA ಏನು 50 ಸ್ಟೇಟ್ಸ್ಗಳು ಏನಿದೆಯಲ್ಲಪ್ಪ, ಸೊ ಈ 50 ಸ್ಟೇಟ್ಸ್ಗಳು ವಾಲಂಟರಿ ಆಗಿ ಬಂದು ಒಪ್ಕೊಂಡು, ಪ್ರತಿಯೊಂದು ಸ್ಟೇಟ್ಗಳು ಅಂದ್ರೆ 50 ಸ್ಟೇಟ್ಸ್ಗಳು ವಾಲಂಟರಿ ಒಪ್ಕೊಂಡು ಸೆಂಟ್ರಲ್ ಗವರ್ಮೆಂಟ್ ನ ಫಾರ್ಮ್ ಮಾಡಿದ್ದಾರೆ, ಆಯ್ತಾ? ಈ ಒಂದು ಅಮೆರಿಕದಲ್ಲಿ ಏನಿದೆ, ಅಮೆರಿಕದಲ್ಲಿ ಮುಂಚೆಯಿಂದ ಬರೀ ಸ್ಟೇಟ್ಸ್ಗಳು ಅಷ್ಟೇ ಇದ್ದಿದ್ದು, ಆಯ್ತಾ? ಸೆಂಟ್ರಲ್ ಗವರ್ಮೆಂಟ್ ಅಂತ ಎಲ್ಲೂ ಇರಲಿಲ್ಲ, ಆಯ್ತಾ? ಸೊ ಅವಾಗ ಏನ್ ಮಾಡಿದ್ರು ಅಂದ್ರೆ ಇವರೇ ಬಂದ್ಬಿಟ್ಟು, ಅಂದ್ರೆ ಅಲ್ಲಿರುವಂತಹ 50 ಸ್ಟೇಟ್ಸ್ಗಳೇ ಬಂದ್ಬಿಟ್ಟು, ನೋಡಪ್ಪ ಎಲ್ಲಾ ಸಂವಿಧಾನದಲ್ಲೂ ಕೂಡ ಅಂದ್ರೆ ಎಲ್ಲಾ ದೇಶಗಳಲ್ಲೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಗಳ ತರ ಇದೆ, ಸೊ ನಾವು ಆ ತರ ತರೋಣ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಸೆಂಟ್ರಲ್ ಗವರ್ಮೆಂಟ್ ನ ಮಾಡ್ಕೊಂಡ್ರು. ಐ ಡೋಂಟ್ ನೋ ಏನು ಅಂದ್ರೆ ಬೇರೆ ಸ್ಟೇಟ್ಗಳನ್ನ ನೋಡಿ ಅವ್ರು ಮಾಡ್ಕೊಂಡ್ರು ಅಂತ ನನಗೂ ಕೂಡ ಗೊತ್ತಿಲ್ಲ, ಜಸ್ಟ್ ನಿಮ್ಗೆ ಹೇಳ್ಕೊಡ್ತಾರೆ, ಆಯ್ತಾ? ಅವ್ರೇನ್ ಮಾಡಿದ್ರು, 50 ಸ್ಟೇಟ್ಸ್ಗಳು ಬಂದು ಒಟ್ಟಿಗೆ ಒಪ್ಕೊಂಡು ಸೆಂಟ್ರಲ್ ಗವರ್ಮೆಂಟ್ ನ ಫಾರ್ಮ್ ಮಾಡಿದ್ರು, ಆಯ್ತಾ? ಜೊತೆಗೆ ಎಲ್ಲಾ ಸ್ಟೇಟ್ಸ್ಗಳು ಕೂಡ ಈಕ್ವಲ್ ಪವರ್ಸ್ ಇದೆ,
ಸೆನೆಟ್ ಅಲ್ಲಿ, ಆಯ್ತಾ. ಓಕೆ, ಇಷ್ಟು ಅದೇ ಇಂಡಿಯನ್ ಮಾಡೆಲ್ ಹೇಗಿದೆ ಅಂತ ಹೇಳಿದ್ರೆ, ಇಂಡಿಯನ್ ಮಾಡೆಲ್ ಇರೋದು ಹೋಲ್ಡಿಂಗ್ ಟುಗೆದರ್ ಮಾಡೆಲ್ ಅಂತ. ಸೊ ಏನಿದು ಹೋಲ್ಡಿಂಗ್ ಟುಗೆದರ್ ಮಾಡೆಲ್ ಅಂತಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಈ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾ ಸ್ಟೇಟ್ಗಳನ್ನು ಕೂಡ ಫಾರ್ಮ್ ಮಾಡಿದೆ ಅಂತ ಅರ್ಥ. ಅಂದ್ರೆ ನಾನು US ಕಾನ್ಸ್ಟಿಟ್ಯೂಷನ್ ಹೇಳಿದ್ನಲ್ಲ, ಅದು ರಿವರ್ಸ್ ಮಾಡಿ ಅಷ್ಟೇ. ಅಲ್ಲಿ ಅಮೆರಿಕದಲ್ಲಿ ಹೇಗಿತ್ತು ಅಂತಂದ್ರೆ 50 ರಾಜ್ಯಗಳು ಒಟ್ಟಿಗೆ ಸೇರಿ ಒಟ್ಟಿಗೆ ಬಂದು ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮ್ ಮಾಡಿದ್ರು. ಬಟ್ ಇಲ್ಲಿ ಈ ಸೆಂಟ್ರಲ್ ಗೌರ್ಮೆಂಟ್ ಈ ಸ್ಟೇಟ್ಗಳನ್ನ ಫಾರ್ಮ್ ಮಾಡಿದ್ದಾರೆ. ಸೊ ಇದು ಯಾವಾಗ ಅರ್ಥ ಆಗದೆ ಅಂದ್ರೆ, ನಿಮ್ಗೆ ಆರ್ಟಿಕಲ್ 3 ಅಂದ್ರೆ ನಿಮ್ಗೆ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಅಂತ ಬರುತ್ತೆ. ಆರ್ಟಿಕಲ್ 1, 2, 3, 4 ಬರ್ಬೇಕಾದ್ರೆ ನಾನು ಡೀಟೇಲ್ ಹೇಳ್ಕೊಡ್ತೀನಿ ಹೇಗೆ ಸ್ಟೇಟ್ಸ್ ಎಲ್ಲ ರಿಆರ್ಗನೈಸ್ ಆಯ್ತು, ಆಯ್ತಾ. ಇದು ಕೂಡ ಇದೆ, ಇಂಡೆಸ್ಟ್ರಕ್ಟಬಲ್ ಯೂನಿಯನ್ ಆಫ್ ಇಂಡೆಸ್ಟ್ರಕ್ಟಬಲ್ ಸ್ಟೇಟ್ಸ್ ಅಂತ, ಅದನ್ನು ಕೂಡ ಇಲ್ಲೇ ಹೇಳ್ಬಿಡ್ತೀನಿ. ಆದ್ರೆ ಸೊ ಫಸ್ಟ್ ಇಂಡಿಯಾದ ಹೇಳ್ತೀನಿ. ಇಂಡೆಸ್ಟ್ರಕ್ಟಬಲ್ ಯೂನಿಯನ್ ಆಫ್ ಡೆಸ್ಟ್ರಕ್ಟಬಲ್ ಸ್ಟೇಟ್ಸ್ ಅಂತಂದ್ರೆ ಏನು ಅಂತಂದ್ರೆ, ಸೆಂಟರ್ನ ಡೆಸ್ಟ್ರಾಯ್ ಮಾಡೋದಕ್ಕಾಗೋದಿಲ್ಲ, ಬಟ್ ಸ್ಟೇಟ್ ನ ಡೆಸ್ಟ್ರಾಯ್ ಮಾಡಬಹುದು. ಸೊ ಸ್ಟೇಟ್ಗಳನ್ನ ಡೆಸ್ಟ್ರಾಯ್ ಮಾಡಬಹುದು ಅಂತಂದ್ರೆ ಏನು ಅಂತಂದ್ರೆ, ಸ್ಟೇಟ್ಗಳಲ್ಲಿ ಇರುವಂತಹ ಲ್ಯಾಂಡ್ ಬೌಂಡ್ರೀಸ್ ಏನಿರುತ್ತಲ್ಲಪ್ಪ, ಸೊ ಈ ಲ್ಯಾಂಡ್ ಬೌಂಡ್ರೀಸ್ಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ಆಲ್ಟರ್ ಮಾಡಬಹುದು. ಎಕ್ಸಾಂಪಲ್, ನಿಮ್ಮ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ ಅಂತ ಆಯ್ತಲ್ವಾ, ಹೌದಾ. ಒಂದು ದೊಡ್ಡ ರಾಜ್ಯ 2 ಭಾಗ ಆಯ್ತು ಅಂತಂದ್ರೆ ಸ್ಟೇಟ್ಗಳನ್ನ ಡೆಸ್ಟ್ರಾಯ್ ಮಾಡಬಹುದು, ಹೌದಾ. ಅಷ್ಟೇ, ಏನಿಲ್ಲ. ಆದ್ರೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಾದ್ರೆ, ಅಲ್ಲೂ ಕೂಡ ಇಂಡೆಸ್ಟ್ರಕ್ಟಿಬಲ್ ಯೂನಿಯನ್ ಆಫ್ ಇಂಡೆಸ್ಟ್ರಕ್ಟಿಬಲ್ ಸ್ಟೇಟ್ಸ್ ಅಂತಂದ್ರೆ, ಈಗ ಅಮೆರಿಕಾದಲ್ಲಿ ಯಾರಿದ್ದಾರೆ, ಟ್ರಂಪ್ ಇದ್ದಾರೆ, ಹೌದಾ. ಸೊ ಟ್ರಂಪ್ ಏನೋ ನಾಳೆ ಹುಚ್ಚು ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಸ್ಟೇಟ್ಗಳನ್ನ ನಾನು ರಿಆರ್ಗನೈಸ್ ಮಾಡ್ತೀನಿ ಅಂತ ಹೋದ್ರೆ, ಅದು ಯಾವುದೇ ಕಾರಣಕ್ಕೂ ಅವರ ಒಂದು ಸಂವಿಧಾನದಲ್ಲಿ ಅವಕಾಶಗಳಿಲ್ಲ, ಆಯ್ತಾ. ಈಗ ಟ್ರಂಪ್ ಪ್ರೆಸಿಡೆಂಟ್ ಅಂತ ಹೇಳ್ಬಿಟ್ಟು ಸ್ಟೇಟ್ಗಳನ್ನ ನೋಡಪ್ಪ, ಈಗ ಕ್ಯಾಲಿಫೋರ್ನಿಯಾದು ಏನಿದೆ ಅಥವಾ ಟೆಕ್ಸಾಸ್ ಅಂತ ಏನಿದೆ, ಆ ಸ್ಟೇಟ್ಗಳನ್ನ ಲ್ಯಾಂಡ್ ಬೌಂಡ್ರೀಸ್ನ ಚೇಂಜ್ ಮಾಡಬೇಕು ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅವನು 50 ಸ್ಟೇಟ್ಸ್ಗಳಿದೆ, ಅದನ್ನ 51ನೇ ಸ್ಟೇಟ್ಸ್ ಆಗಿ ಮಾಡ್ತೀನಿ ಅಂತ ಹೋದ್ರೆ ಅದಕ್ಕೆ ಅವಕಾಶಗಳಿರೋದಿಲ್ಲ. ಬಟ್ ನಮ್ಮ ಇಂಡಿಯಾದಲ್ಲಿ ಆ ಥರ ಅವಕಾಶಗಳಿದೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಸ್ವಲ್ಪ ತಲೆಗೆ ಹೊಡಿತು ಅಂತಂದ್ರೆ, ಆಮೇಲೆ ಅಲ್ಲಿರುವಂತಹ ಸ್ಟೇಟ್ ಗೌರ್ಮೆಂಟ್ಗಳು ತುಂಬಾ ಫೋರ್ಸ್ ಮಾಡ್ತು ಅಂತಂದ್ರೆ, ಅಲ್ಲಿರುವಂತಹ ಜನಗಳು ತುಂಬಾ ಬೇಕೇ ಬೇಕು ಅಂತ ಕೇಳ್ತಾ ಇತ್ತು ಅಂತಂದ್ರೆ, ಅವ್ರ ಅದನ್ನ ಲ್ಯಾಂಡ್ ಬೌಂಡ್ರೀಸ್ಗಳನ್ನ ಆಲ್ಟರ್ ಮಾಡಿ ಕೊಡ್ತಾರೆ, ಏನಿಲ್ಲ. ಸೊ ಹಾಗಾಗಿ ಅದಕ್ಕೆ ಏನಂತಾರೆ ಅಂದ್ರೆ ಡೆಸ್ಟ್ರಕ್ಟಿಬಲ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಅದೇ US ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದ್ರೆ ಇಟ್ಸ್ ಆನ್ ಇಂಡೆಸ್ಟ್ರಕ್ಟಿಬಲ್ ಸ್ಟೇಟ್ಸ್ ಅಂತ. ತಲೆ ಕೆಡ್ಸ್ಕೊಬೇಡಿ, ನಿಮ್ಗೆ ಫಸ್ಟ್ ಪಾರ್ಟ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ, ಡೀಟೇಲ್ ಆಗಿ ಹೋಗೋಣ. ನೆಕ್ಸ್ಟ್ ಫಾರ್ಮ್ ಆಫ್ ಗವರ್ನಮೆಂಟ್. ಸೊ ಗವರ್ನಮೆಂಟ್ ಎಲ್ಲ ಹೇಗಿದೆ ಅಂತಂದ್ರೆ, ಅಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಇದೆ ಕಪ್ಪ. ಅಲ್ಲಿ ಪ್ರೆಸಿಡೆಂಟ್ ಅಲ್ಟಿಮೇಟ್ ಪವರ್ ಆಗಿರ್ತಾರೆ, ಅಲ್ಟಿಮೇಟ್ ಸುಪ್ರೀಂ ಅಂತಾನೆ ಹೇಳ್ಬೋದು ಅಲ್ಲಿ, ಅಂದ್ರೆ ಇನ್ ಕೇಸ್ ಆಫ್ ಎಕ್ಸಿಕ್ಯೂಟಿವ್ ಅಲ್ಲಿ, ಆಯ್ತಾ. ಸೊ ಪ್ರೆಸಿಡೆಂಟ್ ಬಂದು ಹೆಡ್ ಆಫ್ ಅ ಸ್ಟೇಟ್ ಮತ್ತೆ ಹೆಡ್ ಆಫ್ ಗವರ್ನಮೆಂಟ್. ಟ್ರಂಪ್ ಏನಿದಾರಲ್ಲ, ಸೊ ಪ್ರೆಸಿಡೆಂಟ್ ಟ್ರಂಪ್ ಅಂತ ಹೇಳೋದು ಪ್ರೈಮ್ ಮಿನಿಸ್ಟರ್ ಟ್ರಂಪ್ ಅಂತಲ್ಲ, ಹೌದಾ. ಓಕೆ, ಸೊ ಅಲ್ಲಿ ಹೇಗೆ ಅಂತಂದ್ರೆ ಡೈರೆಕ್ಟ್ಲಿ ಎಲೆಕ್ಟೆಡ್ ಥ್ರೂ ಎಲೆಕ್ಟೋರಲ್ ಕಾಲೇಜ್. ಹೌದಾ, ಡೈರೆಕ್ಟ್ಲಿ ಎಲೆಕ್ಟೆಡ್ ಇಲ್ಲದು ಇಂಡೈರೆಕ್ಟ್ ಅನ್ಸುತ್ತೆ. ಸೊ ಒಂದ್ ನಿಮಿಷ ರೀ, ನೋಡ್ಬಿಟ್ಟು ಹೇಳ್ತೀನಿ ರೀ. ಸಾರಿ, ಇದು ಡೈರೆಕ್ಟ್ ಅಲ್ಲ, ಇದು ಇಂಡೈರೆಕ್ಟ್ ಎಲೆಕ್ಷನ್, ಸರಿನಾ. ಡೈರೆಕ್ಟ್ ಎಲೆಕ್ಷನ್ ಅಲ್ಲ ಅದು, ಅಂತಂದ್ರೆ ನೋಡಿದ್ರೆ ಅದು ಡೈರೆಕ್ಟ್ ಎಲೆಕ್ಷನ್ ತರನೇ ಕಾಣುತ್ತಂತೆ ಅವ್ರಿಗೆ, ಬಟ್ ಅದು ಇಂಡೈರೆಕ್ಟ್ ಎಲೆಕ್ಷನ್, ಎಲೆಕ್ಟೋರಲ್ ಕಾಲೇಜ್ ಇಂದ ಆಗೋದು. ಸೊ ಹೇಗೆ ಅಂತಂದ್ರೆ, ಈಗ ನಾವು ಅಂದ್ರೆ ಪೀಪಲ್, ಹೌದಾ. ಸೊ ಜನಗಳೇನ್ ಮಾಡ್ತೀವಿ, ಒಬ್ಬನ ಆರಿಸ್ತೀವಿ, ಹೌದಾ, ಒಬ್ಬನ ಗೆಲ್ಲಿಸ್ತೀವಿ. ಒಂದೀಗ ಲೈಕ್ ಎಕ್ಸಾಂಪಲ್ ಕ್ಯಾಲಿಫೋರ್ನಿಯಾ ತಗೊಳ್ಳಿ, ಅಲ್ಲಿ ಏನಾಗುತ್ತೆ, ಯಾರೋ ಇಬ್ರು ನಿಂತಿರ್ತಾರೆ ಅಂತ ತಿಳ್ಕೊಳ್ಳಿ, 2-3 ಜನ ನಿಂತಿರ್ತಾರೆ. ಸೊ ಜನಗಳು ಅವ್ರನ್ನ ವೋಟ್ ಮಾಡಿ ಗೆಲ್ಲಿಸ್ತಾರೆ. ಸೊ ಅವ್ರು ಗೆದ್ದಿರುವಂತಹ ಒಬ್ರು ಪರ್ಸನ್ ಏನಿರ್ತಾರೆ, ಅವ್ರು ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ಎಲೆಕ್ಷನ್ ಹೋಗಿ ಅವ್ರು ಅಲ್ಲಿ ವೋಟ್ ಮಾಡ್ತಾರೆ. ಸೊ ಈ ರೀತಿ ಅಲ್ಲಿ ಆಗೋದು. ಇದನ್ನ ಎಡಿಟ್ ಮಾಡ್ತೀನಿ ಇದನ್ನ, ಇದು ಇಂಡೈರೆಕ್ಟ್ಲಿ ಎಲೆಕ್ಟೆಡ್, ಸರಿನಾ. ಸೊ ಇಂಡಿಯಾದಲ್ಲಿ ಹೇಗಿದೆ ಅಂತಂದ್ರೆ, ಇಂಡಿಯಾ ಫಾಲೋಸ್ ಅ ಪಾರ್ಲಿಮೆಂಟರಿ ಸಿಸ್ಟಮ್, ಹೌದಾ. ಇಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆ. ಸೊ ಪ್ರೆಸಿಡೆಂಟ್ ಕೂಡ ಇದ್ದಾರೆ. ಸೊ ಪ್ರೆಸಿಡೆಂಟ್ ಇಲ್ಲಿ ಏನು ಅಂದ್ರೆ ಬರೀ ನಾಮಿನಲ್ ಹೆಡ್ ಅಷ್ಟೇ, ಆಯ್ತಾ. ಸೊ ನಾಮಿನಲ್ ಹೆಡ್ ಅಷ್ಟೇ, ಬಟ್ ರಿಯಲ್ ಹೆಡ್ ಯಾರು ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್, ಆಯ್ತಾ. ಓಕೆ, ನೆಕ್ಸ್ಟ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ನೋಡಿ, ಅದು ಕೂಡ ಬಂತು ಇಲ್ಲೇನೆ. ಸೊ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಕೊಟ್ಟಿದ್ದೀನಿ ಇಲ್ಲಿ. ಸೊ ಏನು ಅಂದ್ರೆ, ಇಟ್ ಇಸ್ ಎಲೆಕ್ಟೆಡ್ ಬೈ ಎಲೆಕ್ಟೋರಲ್ ಕಾಲೇಜ್, ಹೌದಾ. ಎಲೆಕ್ಟೋರಲ್ ಕಾಲೇಜ್ ಬಗ್ಗೆ ನಮಗೆ ಗೊತ್ತು, ಏನಂದ್ರೆ ನಾವು ಎಲೆಕ್ಟ್ ಮಾಡಿ ಏನ್ ಕಳ್ಸಿರ್ತೀವಲ್ಲ MP MLAಗಳು, ಸೊ ಅವರು ವೋಟ್ ಮಾಡ್ತಾರೆ. ಸೊ ದಟ್ ಇಸ್ ಕಾಲ್ಡ್ ಎಲೆಕ್ಟೋರಲ್ ಕಾಲೇಜ್. ಸೊ ಟೋಟಲ್ ಆಗಿ 538 ಟೋಟಲ್ ಎಲೆಕ್ಟರ್ಸ್ ಗಳಿದ್ದಾರೆ. ಸೊ ಅದರಲ್ಲಿ 435 ಹೌಸ್ ಇಂದ ಬರ್ತದೆ, ಅಂದ್ರೆ ಲೈಕ್ ಲೋಕಸಭೆಯಿಂದ, ಹೌಸ್ ಆಫ್ ಪೀಪಲ್ ಅಂತ ಕರೀತಾರೆ. ಎಷ್ಟು 100 ಸೆನೆಟ್ ಇಂದ. ಸೊ ಪ್ರತಿ ಸ್ಟೇಟ್ಗೆ ಸೆನೆಟ್ ಅಲ್ಲಿ 2 ಸೀಟ್ಗಳಿರ್ತದೆ, ಹೌದಾ. ಮತ್ತೆ 3 ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾದಿಂದ ಬರುತ್ತೆ. ಸೊ ಅವ್ರು ಗೆಲ್ಬೇಕು ಅಂದ್ರೆ 270 ವೋಟ್ಗಳು ಬೇಕಂತಂದ್ರೆ 270 ಸೀಟ್ಸ್ಗಳು ಬೇಕು.
ಸೊ ಹಾಗಾಗಿ ಅದ್ರ ಸೀಟ್ಸ್ ಅಲ್ಲ, ಇದು ವೋಟ್ ಅಂತಾನೆ ಕರೆಯೋದು, ಯಾಕಂದ್ರೆ ಎಲೆಕ್ಟರ್ಸ್ ಏನು ವೋಟ್ ಮಾಡ್ತಾರಲ್ಲ ಅಷ್ಟು ಜನ, ಸೊ ಆ ಒಂದು ವೋಟ್ಗಳು 270 ವೋಟ್ಗಳು ಒಬ್ಬನಿಗೆ ಬಿದ್ದರೆ 270ಗಿಂತ ಹೆಚ್ಚು ಬಿತ್ತವ್ರು. ಲೈಕ್ ನಮ್ಮ ಇಂಡಿಯಾದಲ್ಲಿ ಹೇಗಿದೆ ಅಂದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಅಂತೀವಲ್ವಾ, 272 73 ಬಂತು ಅಂದ್ರೆ ದಟ್ ಇಸ್ ಕಾಲ್ಡ್ ಅಬ್ಸಲ್ಯೂಟ್ ಮೆಜಾರಿಟಿ. ಹೌದಾ? ಓಕೆ. ಸೊ ಇಟ್ ಇಸ್ ಅನ್ ಇಂಡೈರೆಕ್ಟ್ ಎಲೆಕ್ಷನ್. ಸೊ ಪೀಪಲ್ ವೋಟ್ ಫಾರ್ ಎಲೆಕ್ಟರ್ಸ್, ಎಲೆಕ್ಟರ್ಸ್ ವೋಟ್ ಫಾರ್ ಪ್ರೆಸಿಡೆಂಟ್. ಹೌದಾ? ಓಕೆ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಏನಿರ್ಬೇಕವ ಪ್ರೆಸಿಡೆಂಟ್ ಆಗಬೇಕು ಅಂತಂದ್ರೆ ಹಿ ಇಸ್ ಎ ನ್ಯಾಷನಲ್ ಬೋರ್ನ್ US ಸಿಟಿಸನ್ಸ್ ಆಗಿರ್ಬೇಕು. ಅಂದ್ರೆ ಅಂದ್ರೆ ಭಾರತೀಯ, ಈಗ ನಮ್ಮಲ್ಲೂ ಕೂಡ ಇದೆ, ಈ ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ ಅಂತ ಇದೆ, ನಮ್ಮಲ್ಲೂ ಕೂಡ ಕ್ವಾಲಿಫಿಕೇಶನ್ ಇರ್ತದೆ. ಸೊ ಅಲ್ಲೂ ಕೂಡ ಇದೆ, ಇಟ್ಸ್ ಎ ನ್ಯಾಷನಲ್ ಬೋರ್ನ್ US ಸಿಟಿಸನ್. ಮತ್ತೆ 35 ವರ್ಷ ಆಗಿರ್ಬೇಕು, 35ಗಿಂತ ಹೆಚ್ಚು ವರ್ಷ ಆಗಿರ್ಬೇಕು. ಜೊತೆಗೆ ಹಿ ಶುಡ್ ರಿಸೈಡೆಡ್ ಇನ್ USA ಫಾರ್ 14 ಇಯರ್ಸ್, ಅಂದ್ರೆ 14ಗಿಂತ ಹೆಚ್ಚು ವರ್ಷ ಅವನು US ಅಲ್ಲಿ ಅವನು ಇರಬೇಕು. ಹೌದಾ? ನೆಕ್ಸ್ಟ್ ಪವರ್ಸ್ ಆಫ್ US ಪ್ರೆಸಿಡೆಂಟ್, ಅಂದ್ರೆ ಅಲ್ಟಿಮೇಟ್ ಪವರ್, ಎಲ್ಲಾ ಪವರ್ ಇವನ್ಗೆ ಬಂದ್ಬಿಡುತ್ತೆ ನಂತರ, ಇನ್ಕ್ಲೂಡಿಂಗ್ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್ ಪವರ್ಸ್. ಎಕ್ಸಿಕ್ಯೂಟಿವ್ ಅಂತಂದ್ರೆ ಹಿ ಇಸ್ ಅನ್ ಹೆಡ್ ಆಫ್ ಮಿಲಿಟರಿ, ಅಪಾಯಿಂಟ್ಸ್ ಹೆಡ್ಸ್ ಆಫ್ ಏಜೆನ್ಸೀಸ್. ನೆಕ್ಸ್ಟ್ ಲೆಜಿಸ್ಲೇಟಿವ್ ಬಗ್ಗೆ ಹೇಳಿದರೆ ಹಿ ಕ್ಯಾನ್ ವಿಟೋ ಲಾ, ಅಂದ್ರೆ ವಿಟೋ ಪವರ್ಸ್ ಗಳು ಬರುತ್ತೆ, ಹೇಳ್ಕೊಡ್ತೀನಿ. ವಿಟೋ ಪವರ್ ಗಳಿದಾವೆ. ಮತ್ತೆ ಬಿಲ್ಗಳೇ ಇತ್ತು ಅಂದ್ರೆ ಅದನ್ನ ಸೈನ್ ಹಾಕ್ತಾರೆ ಇವರೇ. ಮತ್ತೆ ಸ್ಪೆಷಲ್ ಸೆಷನ್ ಗಳನ್ನ ಕರೀತಾರೆ. ಆಯ್ತಾ? ಇಂಟರ್ನ್ಯಾಷನಲ್ ಟ್ರೀಟೀಸ್ ಗಳೇನಾದ್ರು ಮಾಡ್ತು ಅಂತಂದ್ರೆ ಲೈಕ್ USA ಮತ್ತೆ ಇಂಡಿಯಾದಲ್ಲಿ ಏನೋ ಒಂದು ಟ್ರೇಡ್ ಟ್ರೀಟೀಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ದೊಡ್ಡ ದೊಡ್ಡ ಟ್ರೀಟಿ ಆಗಿರ್ಬೋದು, ಡಿಫೆನ್ಸ್ ಟ್ರೀಟಿ ಆಗಿರ್ಬೋದು, ಎಲ್ಲಾ ಟ್ರೀಟಿ ಆದ್ರೂ ಕೂಡ ಸೈನ್ ಹಾಕೋದು ಯಾರು ಅಂತಂದ್ರೆ ಇವರೇ. ಈ ಸೈನ್ಸ್ ಇಂಟರ್ನ್ಯಾಷನಲ್ ಟ್ರೀಟೀಸ್. ಜೊತೆಗೆ ಪಾಕೆಟ್ ವಿಟೋ ಕೂಡ ಇದೆ. ಎಷ್ಟು ದಿನಗಳ ಗಂಟ ಇದೆ ಅಂತಂದ್ರೆ 10 ದಿನಗಳ ಕಾಲ ಇವರಿಗೆ ಪಾಕೆಟ್ ವಿಟೋ ಸಿಗುತ್ತೆ. ಅಂತಂದ್ರೆ ಈಗ ಒಂದು ಬಿಲ್ ಕೊಟ್ರು, ಈಗ ನಮ್ಮ ಇಂಡಿಯಾದಲ್ಲಿ ಹೇಗಿತ್ತು ಅಂದ್ರೆ ಒಂದು ಬಿಲ್ ಕೊಟ್ರು ಅಂತಂದ್ರೆ ಅದನ್ನ ಒಂದ್ಸತಿ ಪಾಕೆಟ್ ವಿಟೋ ಅದನ್ನ ಪವರ್ನ ಯೂಸ್ ಮಾಡ್ತು ಅಂತಂದ್ರೆ ಪ್ರೆಸಿಡೆಂಟ್ ಅಥವಾ ಗವರ್ನರ್ ಯೂಸ್ ಮಾಡ್ತು ಅಂತಂದ್ರೆ ಒಂದ್ಸತಿ ಅಂದ್ರೆ ಪಾಕೆಟ್ ವಿಟೋ ಅಂದ್ರೆ ಜಸ್ಟ್ ಆ ಬಿಲ್ ನ ತೆಗೆದು ಜೋಬಲ್ಲಿ ಇಟ್ಕೋತಾರ. ಸೊ ಜೋಬಲ್ಲಿ ಇಟ್ಕೊಂಡ್ರೆ ಅದು ಬಿಲ್ ಅದು ಫುಲ್ ಅದು ಹೋಯ್ತು ಅಂತಾನೆ ಅರ್ಥ. ಆಯ್ತಾ? ಸೊ ಆತರ. ಸೊ ಅಮೆರಿಕದಲ್ಲಿ ಹೇಗಿದೆ ಅಂತಂದ್ರೆ 10 ದಿನಗಳ ಕಾಲ ಅಷ್ಟೇ ಇರೋದು ಪಾಕೆಟ್ ವಿಟೋ. 10 ದಿನ ಆದ್ಮೇಲೆ ಅಕಸ್ಮಾತ್ ಪ್ರೆಸಿಡೆಂಟ್ ಅವರು ಆ ಬಿಲ್ಗೆ ಸೈನ್ ಹಾಕ್ಲಿಲ್ಲ ಅಂತಂದ್ರೆ ಆ ಬಿಲ್ಲು ಆಟೋಮೆಟಿಕ್ ಆಗಿ ಅಕ್ಸೆಪ್ಟ್ ಆಗುತ್ತೆ. ನೋಡಿ, ಇಫ್ ಅ ಪ್ರೆಸಿಡೆಂಟ್ ಡಸಂಟ್ ಸೈನ್ ಅ ಬಿಲ್ ವಿತಿನ್ 10 days ಇಟ್ ಕ್ಯಾನ್ ಬಿಕಮ್ ಅ ಲಾ ಆಟೋಮೆಟಿಕಲಿ. ಸೊ ಈಗ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡೋದಾದ್ರೆ, ಈಗ ರೀಸೆಂಟ್ ಆಗಿ ತಮಿಳ್ನಾಡು ಗವರ್ಮೆಂಟ್ ಅಲ್ಲೂ ಹಾಗೆ ಆಗಿತ್ತಲ್ವಾ. ಸೊ ತಮಿಳ್ನಾಡವ್ರು ಹೋದ್ರು, ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ರು. ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದೊಡ್ಡ ಒಂದು ಇದನ್ನೇ ಕೊಟ್ಬಿಟ್ರು. ಹೌದಾ? ಏನು ಅಂತಂದ್ರೆ ಆ ಜಡ್ಜ್ಮೆಂಟ್ ಏನಾಗಿತ್ತು ಅಂತಂದ್ರೆ, ಈಗ ಒಂದು ಪಾಕೆಟ್ ವಿಟೋ ಅಂತ ಏನ್ ಯೂಸ್ ಮಾಡ್ತಾ ಇದಾರಲ್ಲ ಯಾರು, ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್ ಅಥವಾ ಗವರ್ನರು, ಸೊ ಅವರಿಗೆ ಒಂದು ಡೆಡ್ ಲೈನ್ ಅನ್ನ ಕೊಟ್ಬಿಟ್ರು. ಏನು ಅಂತಂದ್ರೆ ಯಾವುದೇ ಬಿಲ್ ಬಂದ್ರು ಕೂಡ ವಿತಿನ್ 1 ತಿಂಗಳು ಅಥವಾ ವಿತಿನ್ 3 months ಅಂತ ಏನೋ ಇದೆ. ಸೊ ಅದು ನೋಡಿ ಏನು ಅಂತ ಆ ಡೆಡ್ ಲೈನ್ ಆಗಲೇ ಕೊಟ್ಬಿಟ್ಟಿದ್ದಾರೆ. ಆಯ್ತಾ? ಸೊ ಅದನ್ನ ಕರೆಂಟ್ ಅಫೇರ್ಸ್ ಅದನ್ನ ಕವರ್ ಅಪ್ ಮಾಡ್ಕೊಳ್ಳಿ. ಸೊ ಇಷ್ಟು. ನೆಕ್ಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವರ್ಸಸ್ USA ಬಗ್ಗೆ ಹೇಳೋದಾದ್ರೆ, ಸೊ ಎಲೆಕ್ಷನ್ ಹೇಗಾಗತ್ತಪ್ಪ ನಮ್ಮ ಇಂಡಿಯಾದಲ್ಲಿ ಪ್ರೆಸಿಡೆಂಟ್. ಸೊ ಇಂಡಿಯಾದ ಪ್ರೆಸಿಡೆಂಟ್ ಕೂಡ ಇಂಡೈರೆಕ್ಟ್ ಎಲೆಕ್ಷನ್ ಆಗುತ್ತೆ, USA ದಲ್ಲೂ ಕೂಡ ಇಂಡೈರೆಕ್ಟ್. ಸೊ ನಮ್ಮ ಪವರ್ಸ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ನಮ್ಮ ಪ್ರೆಸಿಡೆಂಟ್ ಏನಿದ್ದಾರೆ ಅವರು ನಾಮಿನಲ್ ಹೆಡ್ ಆಗಿರ್ತಾರೆ, ಬಟ್ ರಿಯಲ್ ಎಕ್ಸಿಕ್ಯೂಟಿವ್ ಹೆಡ್ ಯಾರಾಗಿರ್ತಾರೆ, ರಿಯಲ್ ಹೆಡ್ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಹೌದಾ? ನರೇಂದ್ರ ಮೋದಿ ಅವರು ರಿಯಲ್ ಹೆಡ್ ಆಗಿರ್ತಾರೆ, ನಾಮಿನಲ್ ಹೆಡ್ ದ್ರೌಪದಿ ಮುರ್ಮು ಅವರು ಆಗಿರ್ತಾರೆ. ಅದೇ USA ದಲ್ಲಿ ಹೇಳೋದಾದ್ರೆ ರಿಯಲ್ ಎಕ್ಸಿಕ್ಯೂಟಿವ್ ಹೆಡ್ ಇವರ ಪ್ರೆಸಿಡೆಂಟೇ ಆಗಿರ್ತಾರೆ. ಮತ್ತೆ ಅಸೆಂಟ್ ಟು ಬಿಲ್. ಆಯ್ತಾ? ಅಸೆಂಟ್ ಟು ಬಿಲ್ ಏನಾದ್ರು ಅಂದ್ರೆ ಬಿಲ್ಗಳ ಬಗ್ಗೆ ಅಕ್ಸೆಪ್ಟ್ ಮಾಡ್ಬೇಕಾ ರಿಜೆಕ್ಟ್ ಮಾಡ್ಬೇಕಾ ಅಂತ ಹೇಳೋದಾದ್ರೆ ಅವರು ಡಿಲೇ ಮಾಡ್ಬೋದು, ಬಟ್ ಈ ಸತಿ ಅದು ಡಿಲೇ ಮಾಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಡೆಡ್ ಲೈನ್ ಕೊಟ್ಬಿಟ್ಟಿದ್ದಾರೆ. ಅದನ್ನ ಕವರ್ ಮಾಡ್ಕೊಳ್ಳಿ ಕರೆಂಟ್ ಅಫೇರ್ಸ್. USA ದಲ್ಲಿ ವಿಟೋ ಪವರ್ಸ್ ಇದೆ, ಅಂದ್ರೆ ಪಾಕೆಟ್ ವಿಟೋ ಅಂತ ಒಂದು ಪವರ್ ಇದೆ. ಅದು ಕೂಡ 10 ದಿನಗಳ ಕಾಲ. ಹೌದಾ? 10 ದಿನದಲ್ಲಿ ಅವರು ಸೈನ್ ಹಾಕಿದ್ರೆ ಅದು ಆಗತ್ತೆ. ಅಕಸ್ಮಾತ್ 10 ದಿನ ಆದ್ಮೇಲೂ ಕೂಡ ಅವರು ಆ ಬಿಲ್ಗೆ ಸೈನ್ ಹಾಕಿಲ್ಲ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಅಕ್ಸೆಪ್ಟ್ ಆದಂಗೆ ಅರ್ಥ. ನೆಕ್ಸ್ಟ್ ಇಂಪೀಚ್ಮೆಂಟ್ ಆಫ್ US ಪ್ರೆಸಿಡೆಂಟ್ ಬಗ್ಗೆ ಹೇಳೋದಾದ್ರೆ, ಸೊ ಗ್ರೌಂಡ್ಸ್ ಯಾವ ಒಂದು ವಿಷಯಕ್ಕೆ ಅವ್ರನ್ನ ಇಂಪೀಚ್ಮೆಂಟ್ ಅಥವಾ ಆ ಒಂದು ಸ್ಥಾನದಿಂದ ಕಿತ್ತಾಕ್ಬೇಕು ಅಂತಂದ್ರೆ ರೀಸನ್ ಏನಾಗಿರ್ಬೇಕು ಅಂದ್ರೆ ಟ್ರೆಷನ್, ಬ್ರೈಬರಿ ಮತ್ತೆ ಹೈ ಕ್ರೈಮ್, ದೊಡ್ಡ ದೊಡ್ಡ ಕ್ರೈಮ್ ಆಗಿರ್ಬೇಕು. ಸೊ ಪ್ರೊಸೆಸ್ ಹೇಗಾಗುತ್ತೆ ಅಂತಂದ್ರೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್. ಹೌದಾ? ಸೊ ಅವರು ಹಿ ಬ್ರಿಂಗ್ಸ್ ದ ಚಾರ್ಜಸ್ ಲೈಕ್ FIR ಅಂತ ಒಂದು ಚಾರ್ಜ್ ಹಾಕ್ತಾರೆ. ಸೊ ಸೆನೆಟ್ ಅಲ್ಲಿ ಟ್ರಯಲ್ ಆಗುತ್ತೆ. ಸೊ ಅಲ್ಲಿ ಕೂಡ 2/3 ಮೆಜಾರಿಟಿಯಿಂದ ಅವ್ರನ್ನ ರಿಮೂವ್ ಮಾಡ್ತಾರೆ. ಮತ್ತೆ ಚೀಫ್ ಜಸ್ಟಿಸ್ ಆಫ್ US ಸುಪ್ರೀಂ ಕೋರ್ಟ್ ಏನಿದೆ, ಸೊ ಅವರು ಆ ಒಂದು ಟ್ರಯಲ್ ನ ಕಂಡಕ್ಟ್ ಮಾಡ್ತಾರಂತೆ. ಸೊ ಇದು ನಮಗ್ ಬೇಡ, ಇಂಪೀಚ್ಮೆಂಟ್ ಬಗ್ಗೆ ನಮಗ್ ಬೇಡ, ಜಸ್ಟ್ ತಿಳ್ಕೊಂಡಿರಿ ಸಾಕು. ಆಯ್ತಾ? ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಹೇಗೆ, ಇದು ಕೇಳ್ಬೋದು. ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್. ಹೌದಾ?
ಸೊ ಅವ್ರದ್ದು ಕೂಡ ಕಂಪ್ಯಾರಿಸನ್ ಮಾಡಿ ಕೇಳ್ಬೋದು ಕಣ್ರಪ್ಪ ಕ್ವಶನ್. ಡಿಫರೆನ್ಸ್ ಬಿಟ್ವೀನ್ ಯು ಎಸ್ ವೈಸ್ ಪ್ರೆಸಿಡೆಂಟ್ ಅಂಡ್ ಇಂಡಿಯನ್ ವೈಸ್ ಪ್ರೆಸಿಡೆಂಟ್ ಅಂತ ಕೂಡ ಕೇಳಬಹುದು, ಗೊತ್ತಿರಲಿ. ನೆಕ್ಸ್ಟ್, ವೈಸ್ ಪ್ರೆಸಿಡೆಂಟ್ ಹೇಗೆ ಎಲೆಕ್ಟ್ ಆಗ್ತಾರೆ ಅಂತಂದ್ರೆ ಹಿ ಇಸ್ ಎಲೆಕ್ಟೆಡ್ ವಿತ್ ದ ಪ್ರೆಸಿಡೆಂಟ್. ಸೊ ಪ್ರೆಸಿಡೆಂಟ್ ಅವ್ರ ಎಲೆಕ್ಷನ್ ಆಗ್ಬೇಕಾದ್ರೆ ಇವರು ಎಲೆಕ್ಷನ್ ಕೂಡ ಆಗುತ್ತೆ. ಸೊ ಬಿಕಮ್ ಪ್ರೆಸಿಡೆಂಟ್ ಇನ್ ಕೇಸ್ ಆಫ್ ಡೆತ್, ರೆಸಿಗ್ನೇಷನ್ ಅಥವಾ ರಿಮೂವಲ್ ಆಫ್ ಪ್ರೆಸಿಡೆಂಟ್ ಆಯ್ತು ಅಂತಂದ್ರೆ, ಅಕಸ್ಮಾತ್ ಲೈಕ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲ, ನಾನು ಟೆಕ್ಸ್ಟ್ ಬುಕ್ ಸೀರೀಸ್ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೆ, ಹೌದಾ. ಸೊ ಅಕಸ್ಮಾತ್ ಜೋ ಬಿಡನ್ ಸತ್ತೋದ್ರೆ ಕಮಲಾ ಹ್ಯಾರಿಸ್ ಆ ಪ್ಲೇಸ್ಗೆ ಬಂದು ಫುಲ್ ಟರ್ಮ್ ಅವರು ಕ್ಯಾರಿ ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದೆ, ಹೌದಾ. ಸೊ ಇಲ್ಲೂ ಕೂಡ ಹಾಗೇನೆ ಟ್ರಂಪ್ ಅಕಸ್ಮಾತ್ ಡೆತ್ ಆಯ್ತು, ರೆಸಿಗ್ನೇಷನ್ ಆಯ್ತು ಅಥವಾ ರಿಮೂವ್ ಆಯ್ತು ಅಂತ ಹೇಳ್ಕೊಳ್ಳಿ. ಸೊ ಅದ ರಿಮೂವ್ ಆದಾಗ ವೇಕೆಂಟ್ ಆಗುತ್ತೆ ಸೀಟು, ಹೌದಾ. ಆ ಒಂದು ಪ್ರೆಸಿಡೆಂಟ್ ಸ್ಥಾನಕ್ಕೆ ಯಾರು ಬರಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಾರೆ, ವೈಸ್ ಪ್ರೆಸಿಡೆಂಟ್ ಅಂದ್ರೆ JD ವ್ಯಾನ್ಸ್ ತಗೊಂಡೋಗಿ ಕೂರಿಸ್ತಾರೆ ಅಲ್ಲಿ. ನೋಡಪ್ಪ, ಟ್ರಂಪ್ ಈ ತರ ಸ್ಥಾನವನ್ನ ಕಳ್ಕೊಂಡಿದ್ದಾರೆ, ನೀನು ಆ ಸ್ಥಾನವನ್ನ ತುಂಬು ಅಂತ ಹೇಳಿ, ಅದು ಕೂಡ ಫುಲ್ ಟರ್ಮ್ 4 ವರ್ಷ ಅಂತ ಏನಿರುತ್ತಲ್ಲ, ಆ 4 ವರ್ಷನೂ ಕೂಡ ತುಂಬಿಸ್ತಾರೆ ಅವರು. ಈಗ 2020 ಟ್ರಂಪ್ ಎಲೆಕ್ಷನ್ ಆಗಿ ಗೆದ್ದ ಅಂತ ತಿಳ್ಕೊಳ್ಳಿ, 2021-22 ಸೋದ ಅಂತ ತಿಳ್ಕೊಳ್ಳಿ. ಸೊ ಆ ಟೈಮಲ್ಲಿ ಈಗ 2020 ಆದಂತಹ ಎಲೆಕ್ಷನ್ ಒಟ್ಟು 4 ವರ್ಷ ಇರುತ್ತೆ ಫುಲ್ ಟರ್ಮ್, ಅಂದ್ರೆ 2024 ಮೂವ್ ಆಗ್ಬೇಕು ಆ ಒಂದು ಗವರ್ನಮೆಂಟ್. ಸೊ ಅಕಸ್ಮಾತ್ ಟ್ರಂಪ್ ಸತ್ತೋದ್ರು ಅಥವಾ ರೆಸಿಗ್ನೇಷನ್ ಕೊಟ್ರು ಅಂತಂದಾಗ ವೈಸ್ ಪ್ರೆಸಿಡೆಂಟ್ ಬಂದು ಆ ಒಂದು ಸ್ಥಾನಕ್ಕೆ ಕೂತ್ಕೊಂಡು ಫುಲ್ ಟರ್ಮ್ ನ ಎಂಜಾಯ್ ಮಾಡ್ತಾರೆ. ಅದೇ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಾದ್ರೆ, ಅಕಸ್ಮಾತ್ ನಮ್ಮ ಪ್ರೆಸಿಡೆಂಟ್ ಅವರು ರೆಸಿಗ್ನೇಷನ್ ಮಾಡಿದ್ರು, ಡೆತ್ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಆತರ ಡೆತ್ ಆದಾಗ ವೈಸ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ಹೋಗಿ ಕೂತ್ಕೋತಾರೆ. ಅದು ಕೂಡ ಬರೀ 6 ತಿಂಗಳು ಮಾತ್ರ. 6 ತಿಂಗಳಿಗಿಂತ ಹೆಚ್ಚು ಕಾಲ ಅವರು ಕೂತ್ಕೊಳ್ಳೋದು ಇಲ್ಲ. ಸೊ 6 ತಿಂಗಳ ಒಳಗಡೆ ಒಂದು ಎಲೆಕ್ಷನ್ ಆಗಿ, ಅಂದ್ರೆ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಿ ಪ್ರೆಸಿಡೆಂಟ್ ನ ಆಯ್ಕೆ ಮಾಡಬೇಕು. ಅದು ತಲೆ ಕೆಡಿಸ್ಕೊಂಡು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಬಂದಾಗ ಎಲ್ಲ ಕವರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅವ್ರ ರೋಲ್ ಬಂದು ಹಿ ಪ್ರಿಸೈಡ್ ಓವರ್ ಸೆನೆಟ್, ಹಿ ಕ್ಯಾನ್ ಬ್ರೇಕ್ ಟೈ ಇನ್ ಸೆನೆಟ್ ವೋಟಿಂಗ್, ಓವರ್ಸಿ ಪ್ರೆಸಿಡೆನ್ಷಿಯಲ್ ವೋಟ್ ಕೌಂಟರಿಂಗ್ ಡ್ಯೂರಿಂಗ್ ಎಲೆಕ್ಷನ್. ಇವೆಲ್ಲ ನಮಗೆ ಬೇಡ, ಜಸ್ಟ್ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ US ಲೆಜಿಸ್ಲೇಚರ್ ಬಗ್ಗೆ ಹೇಳೋದಾದ್ರೆ, ಸೊ ಅಲ್ಲೂ ಕೂಡ ಬೈ ಕ್ಯಾಮರಲ್ ಇದೆಯಂತೆ. ಸೊ ಸೇಮ್ ಲೈಕ್ ಇಂಡಿಯಾ, ಅಲ್ಲೂ ಕೂಡ ಅಪ್ಪರ್ ಹೌಸ್ ಲೋವರ್ ಹೌಸ್ ಅಂತ ಇದೆ. ಅಂದ್ರೆ ಸೆನೆಟ್ ಅಂದ್ರೆ ಅಪ್ಪರ್ ಹೌಸ್ ಅಂದ್ರೆ ರಾಜ್ಯಸಭಾ ತರ. ಸೊ ನೆಕ್ಸ್ಟ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತಿದೆ, ಅಂದ್ರೆ ಲೋವರ್ ಹೌಸ್ ಲೋಕಸಭಾ ತರ, ಆಯ್ತಾ. ಸೊ ರಾಜ್ಯಸಭಾ ಅಂದ್ರೆ ಸೆನೆಟ್ ಅಲ್ಲಿ ಒಟ್ಟು 100 ಮೆಂಬರ್ಸ್ ಗಳಿದ್ದಾರೆ. ಅದರಲ್ಲಿ ಪ್ರತಿಯೊಂದು ಸ್ಟೇಟ್ಗೆ 2 ಸೀಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಒಟ್ಟು 6 ವರ್ಷ ಟರ್ಮ್. ಅದೇ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಂದ್ರೆ ಲೋವರ್ ಹೌಸ್ ಏನಿದ್ದಾರೆ, ಸೊ ಅಲ್ಲಿ 435 ಮೆಂಬರ್ಸ್ ಗಳಿದ್ದಾರೆ. ಅಲ್ಲಿ 2 ಇಯರ್ಸ್ ಟರ್ಮ್ಸ್ ಅಂತ, ಆಯ್ತಾ. ಸೊ ಬಿಡಿ. ನೆಕ್ಸ್ಟ್ ಸಪರೇಷನ್ಸ್ ಆಫ್ ಪವರ್ಸ್ ಅಂಡ್ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಬಗ್ಗೆ ಹೇಳೋದಾದ್ರೆ, 6 ಸಪರೇಷನ್ಸ್ ಇದೆ. ಅಂತಂದ್ರೆ ಎಲ್ಲ ಕೂಡ ಈಗ ನಮ್ಮ ಇಂಡಿಯಾದಲ್ಲಿ ಎಲ್ಲ ಕೂಡ ಇಂಡಿಪೆಂಡೆಂಟ್ ಆಗಿದ್ರು ಕೂಡ, ಲೈಕ್ ಇಂಡಿಪೆಂಡೆಂಟ್ ಎಕ್ಸಿಕ್ಯೂಟಿವ್, ಇಂಡಿಪೆಂಡೆಂಟ್ ಲೆಜಿಸ್ಲೇಚರ್, ಇಂಡಿಪೆಂಡೆಂಟ್ ಜುಡಿಷಿಯರಿ ಇದ್ರೂ ಕೂಡ ಸಮ್ ಪಾಯಿಂಟ್ ಅಲ್ಲಿ ಒಂದ್ ಕಡೆ 3 ಕೂಡ ಓವರ್ಲ್ಯಾಪ್ ಆಗಿರುತ್ತೆ ಅಂತ ಅನ್ಸ್ಬಿಡುತ್ತೆ. ಕೆಲವೊಂದು ಜಡ್ಜ್ಮೆಂಟ್ ಮೇಲೆ, ಕೆಲವೊಂದು ಡಿಸಿಷನ್, ಕೆಲವೊಂದು ರೂಲ್ಗಳು ಬಂದಾಗ ಏನಾಗುತ್ತೆ, 3 ಕೂಡ ಓವರ್ಲ್ಯಾಪ್ ಆಗಿರುತ್ತೆ ಅಂತ ಅನ್ಸ್ಬಿಡುತ್ತೆ. ಬಟ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಾದ್ರೆ, ಅಲ್ಲಿ ನೋ ಓವರ್ಲ್ಯಾಪ್ ಬಿಟ್ವೀನ್ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್ ಅಂಡ್ ಜುಡಿಷರಿ. ಎಕ್ಸಾಂಪಲ್, ಎ ಮಿನಿಸ್ಟರ್ ಕ್ಯಾನ್ ನಾಟ್ ಬಿ ಎ ಮೆಂಬರ್ ಆಫ್ ಕಾಂಗ್ರೆಸ್, ಹೌದಾ. ಓಕೆ, ನೆಕ್ಸ್ಟ್ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಬಗ್ಗೆ ಹೇಳೋದಾದ್ರೆ, ಇಟ್ ಪ್ರಿವೆಂಟ್ಸ್ ಒನ್ ಆರ್ಗನ್ ಫ್ರಮ್ ಬಿಕಮಿಂಗ್ ಟೂ ಪವರ್ಫುಲ್, ಹೌದಾ. ಒನ್ ಆರ್ಗನ್ ಅಂತಂದ್ರೆ ಏನು, ಇಲ್ಲಿ ಎಕ್ಸಿಕ್ಯೂಟಿವ್ ತುಂಬಾ ಪವರ್ಫುಲ್ ಆಗಲ್ಲ, ಅಥವಾ ಲೆಜಿಸ್ಲೇಟಿವ್ ತುಂಬಾ ಪವರ್ಫುಲ್ ಆಗಲ್ಲ, ಅಥವಾ ಜುಡಿಷರಿ ತುಂಬಾ ಪವರ್ಫುಲ್ ಆಗಲ್ಲ. 3 ಕೂಡ ಈಕ್ವಲ್ ಆಗಿರುತ್ತೆ, ಹೌದಾ. ಎಕ್ಸಾಂಪಲ್, ಜುಡಿಷಿಯರಿ ರಿವ್ಯೂ ಬೈ ಕೋರ್ಟ್ಸ್, ಪ್ರೆಸಿಡೆನ್ಷಿಯಲ್ ವಿಟೋ, ಸೆನೆಟ್ ಅಪ್ರೂವ್ಸ್ ಜಡ್ಜಸ್ ಅಂಡ್ ಟ್ರಿಟೀಸ್. ಸೊ ಇದರಿಂದ ಏನಾಗ್ತದೆ ಅಂತಂದ್ರೆ, ಈ ಮೂರು ಏನೇ ಪವರ್ಸ್ ಗಳಿದೆಯಲ್ಲ, ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್ ಮತ್ತೆ ಜುಡಿಷರಿ, ಈ 3 ಕೂಡ ಇಂಡಿಪೆಂಡೆಂಟ್ ಆಗಿರುತ್ತೆ, ಓವರ್ಲ್ಯಾಪ್ ಆಗಿರೋದಿಲ್ಲ, ಮತ್ತೆ ಒಂದು ಆರ್ಗನ್ ಕೂಡ ಪವರ್ಫುಲ್ ಆಗಿರೋದಿಲ್ಲ, ಆಯ್ತಾ. 3 ಕೂಡ ಈಕ್ವಲ್ ಆಗಿರುತ್ತೆ ಅಂತ. ಸೊ ಆದ್ರೂ ಕೂಡ ಜುಡಿಷರಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಯಾಕೆಂದ್ರೆ ಈ ಲೆಜಿಸ್ಲೇಚರ್ ಅವ್ರು ಏನೇ ಒಂದು ಲಾ ಮಾಡಿದ್ರು ಕೂಡ ಅದನ್ನ ಸರಿ ಅಥವಾ ತಪ್ಪು ಅಂತ ಹೇಳೋದು ಇವರೇ, ಹೌದಾ. ಸೊ ಹಾಗಾಗಿ ಜುಡಿಷರಿ ಸ್ವಲ್ಪ ಸ್ಟ್ರಾಂಗ್ ಅಂತಾನೆ ಹೇಳ್ಬಹುದು, ಆಯ್ತಾ. ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳೋದಾದ್ರೆ, ಸೊ ಇಟ್ ಇಸ್ ಆಡೆಡ್ ಆಸ್ ಅ ಬಿಲ್ ಆಫ್ ರೈಟ್ಸ್, ಮತ್ತೆ ಫಸ್ಟ್ 10 ಅಮೆಂಡ್ಮೆಂಟ್ಸ್. ಓಕೆ, ಈ ಒಂದು ಫಂಡಮೆಂಟಲ್ ರೈಟ್ಸ್ ನಲ್ಲಿ ಬಿಲ್ ಆಫ್ ರೈಟ್ಸ್ ಅಂತ ತಗೊಂಡ್ಬಂದ್ರು 1791 ಅದನ್ನ ತಗೊಂಡ್ಬಂದಿದ್ದಾರೆ. ಸೊ ಇಟ್ ಇಸ್ ಇನ್ಸ್ಪೈರ್ಡ್ ಪಾರ್ಟ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆದ್ರೆ ನಮ್ಮಲ್ಲಿರುವಂತಹ ಫಂಡಮೆಂಟಲ್ ರೈಟ್ಸ್ ಅಂತ ಏನಿದೆಯಲ್ಲ, ಸೊ ಅದು ಇಲ್ಲಿಂದಾನೆ ಇನ್ಸ್ಪೈರ್ ಆಗಿರೋದು. ಅಂದ್ರೆ ಅಲ್ಲಿರುವಂತಹ, ಅಂದ್ರೆ ಅಮೆರಿಕದಲ್ಲಿರುವಂತಹ ಬಿಲ್ ಆಫ್ ರೈಟ್ಸ್ ಅಂತ ಏನಿದೆಯಲ್ಲ,
ಸೊ ಇದರಿಂದಾನೇ ಅವರು ಇನ್ಸ್ಪೈರ್ ಮಾಡ್ಕೊಂಡು ನಮ್ಮಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರು. ಆಯ್ತಾ? ಸೊ ನಮ್ಮಲ್ಲೂ ಕೂಡ ಫಂಡಮೆಂಟಲ್ ರೈಟ್ಸ್ ಇದೆ, ಹೌದಾ? ಸೊ ಇಂಡಿಯನ್ ರೈಟ್ಸ್ ಆರ್ ಮೋರ್ ಡೀಟೇಲ್ ಅಂಡ್ ಎನ್ಫೋರ್ಸಿಬಲ್ ಬೈ ಕೋರ್ಟ್ಸ್. ಆರ್ಟಿಕಲ್ 12 to 35. ಆಕ್ಚುಲಿ ಆರ್ಟಿಕಲ್ 12 ಅಲ್ಲ, ಆರ್ಟಿಕಲ್ 14 ಇಂದ ಬರಬೇಕು, ಬಟ್ ಸ್ಟಿಲ್ ಆರ್ಟಿಕಲ್ 12 ಇಂದಾನೆ ಕನ್ಸಿಡರ್ ಮಾಡೋಣ. ಆಯ್ತಾ? ಸೊ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಈ ಒಂದು ಫಂಡಮೆಂಟಲ್ ರೈಟ್ಸ್ ಅವ್ರಿಗೆ ಬಿಲ್ ಆಫ್ ರೈಟ್ಸ್ ಇಂದ ಬಂತು, ಹೌದಾ? ವಿಚ್ ಇಸ್ ಇನ್ಸ್ಪೈರ್ಡ್ ಪಾರ್ಟ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಒಂದು ಬಿಲ್ ಆಫ್ ರೈಟ್ಸ್ ನ ನೋಡಿ ಅದನ್ನೇ ಅಡಾಪ್ಟ್ ಮಾಡ್ಕೊಂಡು ಫಂಡಮೆಂಟಲ್ ರೈಟ್ಸ್ ಅಂತ ಮಾಡೋದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಮತ್ತೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಟ್ಟು ಎಷ್ಟು ಡೀಟೇಲ್ ಆಗಿದೆ, ಒಟ್ಟು ಅದಕ್ಕಿಂತ ಡೀಟೇಲ್ ಆಗಿದೆ ಫಂಡಮೆಂಟಲ್ ರೈಟ್ಸ್. ಮತ್ತೆ ಇಟ್ ಈಸ್ ಎನ್ಫೋರ್ಸಿಬಲ್ ಬೈ ಕೋರ್ಟ್ಸ್ ಆಲ್ಸೋ. ನೆಕ್ಸ್ಟ್ ಲೆಜಿಸ್ಲೇಟಿವ್ ಪವರ್ ಬಗ್ಗೆ ಹೇಳಿದ್ರೆ ಇಂಡಿಯಾದಲ್ಲಿ ತುಂಬಾ ಕ್ಲಿಯರ್ ಡಿವಿಷನ್ ಇದೆ, ಹೌದಾ? ಯೂನಿಯನ್, ಸ್ಟೇಟ್ಸ್, ಕನ್ಕರೆಂಟ್ ಲಿಸ್ಟ್ ಅಂತೆಲ್ಲ ಇದೆ. ಆಸ್ ಪರ್ ಸ್ಕೆಡ್ಯೂಲ್ 7 ಏನಿದೆ, ಸೊ ಆ ರೀತಿ ಎಲ್ಲ ಕೂಡ ಪವರ್ಗಳು ಡಿವಿಷನ್ ಆಗಿದೆ, ಡಿವೈಡ್ ಆಗಿದೆ. ಬಟ್ US ದಲ್ಲಿ ಏನಿದೆ ಅಂದ್ರೆ ನೋ ಸಪರೇಷನ್ ಲಿಸ್ಟ್, ಆತರ ಏನು ಸಪರೇಷನ್ ಇಲ್ಲ. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಆತರ ಏನು ಸಪರೇಷನ್ ಇಲ್ಲ. ಒಂದು ಲಾ ತಗೊಂಬಂತು ಅಂದ್ರೆ ಅದೆಲ್ಲರೂ ಕೂಡ ಅಷ್ಟೇ. ಬಟ್ ಪವರ್ಸ್ ಆಫ್ ಸೆಂಟರ್ ಅಂಡ್ ಸ್ಟೇಟ್ಸ್ ಆರ್ ವೆಲ್ ಪ್ರಾಕ್ಟಿಸ್ಡ್. ನೆಕ್ಸ್ಟ್ ಸ್ಟೇಟ್ ಗವರ್ಮೆಂಟ್ ಇನ್ US ಹ್ಯಾಂಡಲ್ ಪೊಲೀಸ್, ಡ್ರೈವಿಂಗ್ ಲೈಸೆನ್ಸ್, ಸ್ಕೂಲು, ಇದೆಲ್ಲ ಕೂಡ ಎಲ್ಲ ಸ್ಟೇಟ್ ಗವರ್ಮೆಂಟ್ ಹ್ಯಾಂಡಲ್ ಬರುತ್ತಂತೆ, ಅದೆಲ್ಲ ನಮ್ಗೆ ಬೇಡ. ನೆಕ್ಸ್ಟ್ ಎಮರ್ಜೆನ್ಸಿ ಅಂಡ್ ಸಸ್ಪೆನ್ಷನ್ಸ್ ಆಫ್ ರೈಟ್ಸ್ ಬಗ್ಗೆ ಹೇಳಿದ್ರೆ US ದಲ್ಲಿ ನೋ ವರ್ಡ್ ಎಮರ್ಜೆನ್ಸಿ ಇನ್ ದ ಕಾನ್ಸ್ಟಿಟ್ಯೂಷನ್, ಬಟ್ ಹೇಬಿಯಸ್ ಕಾರ್ಪಸ್ ಕ್ಯಾನ್ ಬಿ ಸಸ್ಪೆಂಡೆಡ್ ಡ್ಯೂರಿಂಗ್ ರೆಬಿಲಿಯನ್. ಸೊ ಎಮರ್ಜೆನ್ಸಿ ಅಂತ ಏನು ಕೂಡ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಏನು ಮೆನ್ಷನ್ ಆಗಿಲ್ಲ, ಬಟ್ ನಮ್ಮ ಇಂಡಿಯಾದಲ್ಲಿ ಇದೆ. ಅದು ಕೂಡ ಫಿನಾನ್ಷಿಯಲ್ ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ, ಮತ್ತೆ ಇಂಟರ್ನಲ್ ಎಮರ್ಜೆನ್ಸಿ ಅಂತಿದೆ, ಹೌದಾ? ಇಲ್ಲ, ಇಂಟರ್ನಲ್ ಎಮರ್ಜೆನ್ಸಿ ಅಲ್ಲ, ಅದು ಪ್ರೆಸಿಡೆನ್ಷಿಯಲ್ ಎಮರ್ಜೆನ್ಸಿ, ಅದು ಸ್ಟೇಟ್ ಎಮರ್ಜೆನ್ಸಿ ಅಂತಿದೆ, ಹೌದಾ? ಓಕೆ. ನೆಕ್ಸ್ಟ್ ಜುಡಿಷಿಯರಿ ಬಗ್ಗೆ ಹೇಳೋದಾದ್ರೆ US ದಲ್ಲಿ ಸುಪ್ರೀಂ ಕೋರ್ಟ್ ತುಂಬಾ ಪವರ್ಫುಲ್ ಆಗಿದೆ ಮತ್ತೆ ಇಂಡಿಪೆಂಡೆಂಟ್ ಆಗಿದೆ. ಅದು ಕೂಡ ನಿಮಗೆ ಡ್ಯೂ ಪ್ರೊಸೆಸ್ ಆಫ್ ಲಾ ಮತ್ತೆ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂತೆಲ್ಲ ಬರುತ್ತೆ. ಅದನ್ನು ಕೂಡ ಮುಂದೆ ಕವರ್ ಮಾಡೋಣ, ಆಯ್ತಾ? ಸೊ ಜಡ್ಜಸ್ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ಜಡ್ಜಸ್ ನ ಇಟ್ ಈಸ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಅವರು ವಿತ್ ಸೆನೆಟ್ ಅಪ್ರೂವಲ್ ತಗೊಂಡು ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡೋದು. ಮತ್ತೆ ಸರ್ವ್ ಫಾರ್ ಲೈಫ್ ಅಂದ್ರೆ ಗುಡ್ ಬಿಹೇವಿಯರ್, ಅಂದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಸರ್ವ್ ಫಾರ್ ಲೈಫ್ ಅಂತಂದ್ರೆ ಏನು ಅಂದ್ರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಬರುತ್ತೆ. ಅಂತಂದ್ರೆ ಈಗ ಒಂದು ಲಾ ತಗೊಂಡ್ಬರ್ತಾರೆ ಅಂತ ತಿಳ್ಕೊಳ್ಳಿ. ಈಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಗಿದೆ ಅಂತಂದ್ರೆ, ಈಗ ಒಂದು ಲಾ ತಗೊಂಬಂತಂದ್ರೆ ಜುಡಿಷಿಯರಿ ಏನ್ ಮಾಡುತ್ತೆ ಅಂತಂದ್ರೆ ಆ ಲಾ ಕರೆಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಕೊಂಡೆ ಮಾಡಿದಾರ. ಏನಿದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತಂದ್ರೆ, ಅಕಸ್ಮಾತ್ ಆ ಲಾ ಬೇರೆ ಫಂಡಮೆಂಟಲ್ ರೈಟ್ಸ್ ಏನಾದ್ರು ಅಫೆಕ್ಟ್ ಆಗುತ್ತಾ ಅಥವಾ ಬೇರೆ ಲಾಗಳಿಗೆ ಎಫೆಕ್ಟ್ ಆಗುತ್ತಾ ಅಂತ ನೋಡುತ್ತೆ ಹೊರತು ಜನಗಳಿಗೆ ಏನಾದ್ರು ಅದು ಅಫೆಕ್ಟ್ ಆಗುತ್ತೆ ಅಂತ ನೋಡೋದಿಲ್ಲ, ಹೌದಾ? ಸೊ ಅದಕ್ಕೆ ನಾವು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂತ ಹೇಳ್ತೀವಿ. ಬಟ್ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತಂದ್ರೆ, ಈಗ ಒಂದು ಲಾ ಯಾವ್ದೋ ಒಂದು ದೇಶ ತಗೊಬಂತು ಅಂತಂದ್ರೆ ಆ ಲಾ ಜನಗಳಿಗೆ ಅದು ನಿಜವಾಗ್ಲೂ ಹೆಲ್ಪ್ ಆಗುತ್ತಾ, ಜನಗಳಿಗೆ ಅದು ಏನಾದ್ರು ಕೆಟ್ಟದಾಗಿ ಪರಿಣಾಮ ಬೀರುತ್ತಾ ಅಂತೆಲ್ಲ ಚೆಕ್ ಮಾಡುತ್ತೆ, ಆಯ್ತಾ? ಅದು ಅಮೆರಿಕದಲ್ಲಿರುವಂತದ್ದು, ಆಯ್ತಾ? ಸೊ ನಮ್ಮಲ್ಲಿರುವಂತದ್ದು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ, ಅಮೆರಿಕದಲ್ಲಿರುವಂತದ್ದು ಡ್ಯೂ ಪ್ರೊಸೆಸ್ ಆಫ್ ಲಾ. ಅದೆಲ್ಲ ಮುಂದೆ ಬರುತ್ತೆ ಬಿಡಿ. ನೆಕ್ಸ್ಟ್ ಇಟ್ ಕ್ಯಾನ್ ಬಿ ಅಂದ್ರೆ ಜಡ್ಜಸ್ ಕ್ಯಾನ್ ಬಿ ರಿಮೂವ್ ಬೈ ಇಂಪ್ರೀಚ್ಮೆಂಟ್, ನಮ್ಮಲ್ಲೂ ಕೂಡ ಇದೆ. ರಿಮೂವ್ ಆಗುತ್ತೆ, ಇಂಪ್ರೀಚ್ಮೆಂಟ್ ಮಾಡಿ ರಿಮೂವ್ ಮಾಡ್ತಾರೆ. ನೆಕ್ಸ್ಟ್ ರೋಲ್ ಬಗ್ಗೆ ಹೇಳಿದ್ರೆ ಜುಡಿಷಿಯಲ್ ರಿವ್ಯೂ ಈ ಸ್ಟ್ರಾಂಗ್ ಅಂಡ್ ವೆಲ್ ರೆಸ್ಪೆಕ್ಟೆಡ್ ಬಿಡಿ. ನೆಕ್ಸ್ಟ್ ಅಮೆಂಡ್ಮೆಂಟ್ಸ್ ಆಫ್ US ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದ್ರೆ ತುಂಬಾ ರಿಜಿಡ್ ಅಂತ ಸ್ಟಾರ್ಟಿಂಗ್ ಆಗಿ ಹೇಳಿದೆ. ಸೊ ಏನೇ ಒಂದು ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಮುಕ್ಕಾಲು ಭಾಗ ಅಂದ್ರೆ 2/3 ಆಫ್ ಬೋತ್ ಹೌಸ್ ಆಫ್ ಕಾಂಗ್ರೆಸ್ ಪ್ಲಸ್ ಅಪ್ರೂವಲ್ ಬೈ 3/4 ಆಫ್ ದ ಸ್ಟೇಟ್ ಕೂಡ ಅಪ್ರೂವಲ್ ಬೇಕಾಗ್ತದೆ ಕೆಲವೊಂದು ತಿದ್ದುಪಡಿ ಮಾಡ್ಬೇಕಾದ್ರೆ. ಸೊ ಅದಕ್ಕಾಗಿ ಯಾವುದೇ ಒಂದು ತಿದ್ದುಪಡಿ ಮಾಡಬೇಕಾದ್ರೂ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಅವರಾದ್ರೆ ಬರೀ ಟೋಟಲ್ ಆಗಿ 27 ಅಮೆಂಡ್ಮೆಂಟ್ ಮಾತ್ರ ಮಾಡಿರೋದು, ಹೌದಾ? 200 ವರ್ಷದಲ್ಲಿ ಬರೀ 27 ಅಮೆಂಡ್ಮೆಂಟ್. ಯಾಕೆ ಅಂತಂದ್ರೆ ಅಕಸ್ಮಾತ್ ತಿದ್ದುಪಡಿ ಮಾಡಕ್ ಹೋದಾಗ ನೋಡಿ ಸ್ಟೇಟ್ಗಳನ್ನು ಕೂಡ ಕರ್ಕೋಬೇಕಾಗ್ತದೆ. ಸೊ ಆ ತರ ಆದಾಗ ತುಂಬಾ ಕಷ್ಟ ಆಗುತ್ತೆ, ಆಯ್ತಾ? ಸೊ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಕಂಪೇರ್ ಮಾಡೋದಾದ್ರೆ ತುಂಬಾ ಈಸಿ ಅಂತಾನೆ ಹೇಳ್ಬೋದು. ಸೊ ಕಂಪ್ಯಾರಿಸನ್ ಚಾರ್ಟ್ ಮುಗಿತಾ? ಮುಗೀತು ಗುರು, ಅಷ್ಟೇ ಬಂತಲ್ಲ. ಓಕೆ ನೋಡ್ರಪ್ಪ, ಈ ಒಂದು ಚಾರ್ಟ್ ನ ದಯವಿಟ್ಟು ಒಂದು ಬುಕ್ ಅಲ್ಲಿ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಂಡು ಪ್ರಿಂಟ್ ಔಟ್ ಹಾಕ್ಸ್ಕೊಂಡು ಒಂದು ಶೀಟ್ ಮೇಂಟೈನ್ ಮಾಡೋದು ಸಾಕು, ಆಯ್ತಾ? ಈ ಕಂಪ್ಯಾರಿಸನ್ ಅಂದ್ರೆ ಅಕಸ್ಮಾತ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ US ಕಾನ್ಸ್ಟಿಟ್ಯೂಷನ್ ಕಂಪ್ಯಾರಿಸನ್ ಕೇಳ್ಬಿಟ್ರೆ ಈ ಟೇಬಲ್ ನ ನೀಟಾಗಿ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೆದಿ ಮಾರ್ಕ್ಸ್ ಪಕ್ಕಾ ಸಿಗುತ್ತೆ, ನನ್ನ ಗ್ಯಾರಂಟಿ ಇದು. ಫಸ್ಟ್ ಫೀಚರ್ಸ್ ಟೈಪ್ ಆಫ್ ಗವರ್ನಮೆಂಟ್ ಹೇಗಿದೆ, ಅಮೆರಿಕದಲ್ಲಿ ಪ್ರೆಸಿಡೆನ್ಷಿಯಲ್ ಇದೆ, ನಮ್ಮಲ್ಲಿ ಪಾರ್ಲಿಮೆಂಟರಿ ಇದೆ. ಹೆಡ್ ಆಫ್ ಸ್ಟೇಟ್ ಯಾರಾಗಿರ್ತಾರೆ ಅಲ್ಲಿ ಪ್ರೆಸಿಡೆಂಟ್ ಆಗಿರ್ತಾರೆ, ನಮ್ಮಲ್ಲಿ ನಾಮಿನಲ್ ಹೆಡ್ ಪ್ರೆಸಿಡೆಂಟ್ ಆಗಿರ್ತಾರೆ, ಬಟ್ ರಿಯಲ್ ಹೆಡ್ ಯಾರಾಗಿರ್ತಾರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ನೆಕ್ಸ್ಟ್ ಫೆಡರಲಿಸಂ ಬಗ್ಗೆ ಹೇಳ್ತಾರೆ, ಕಮ್ಮಿಂಗ್ ಟುಗೆದರ್ ಅಂತ ಹೇಳಿದೆ.
ಬಟ್ ನಮ್ಮ ಇಂಡಿಯಾದಲ್ಲಿ ಹೋಲ್ಡಿಂಗ್ ಟುಗೆದರ್ ಅಂತ. ಹೌದಾ? ಓಕೆ. ನೆಕ್ಸ್ಟು ಅಮೆಂಡ್ಮೆಂಟ್ ಪ್ರೊಸೆಸ್ ಹೇಗಿರುತ್ತೆ ಅಂತಂದ್ರೆ ತುಂಬಾ ರಿಜಿಡ್ ಅಂತ ಅವ್ರದ್ದು, ನಮ್ಮಲ್ಲಿ ಫ್ಲೆಕ್ಸಿಬಲ್ ಪ್ಲಸ್ ರಿಜಿಡ್ ಎರಡು ಕೂಡ ಇದೆ. ಹೌದಾ? ಫಂಡಮೆಂಟಲ್ ರೈಟ್ಸ್ ಇಲ್ಲಿಂದ ಬಂತು, ಅವ್ರಿಗೆ ಬಿಲ್ ಆಫ್ ರೈಟ್ಸ್ ಇಂದ ಬಂದು. ಹೌದಾ? ನೆಕ್ಸ್ಟ್ ನಮ್ಮಲ್ಲಿ ಪಾರ್ಟ್ 3 ಅಲ್ಲಿ ಇದೆ ಆರ್ಟಿಕಲ್ 12 to 35 ಮತ್ತೆ ಡೀಟೇಲ್ ಆಗಿದೆ. ಹೌದಾ? ನೆಕ್ಸ್ಟ್ ಸಪರೇಷನ್ ಪವರ್ ಬಗ್ಗೆ ಹೇಳಿದ್ರೆ ತುಂಬಾ ಸ್ಟ್ರಿಕ್ಟ್ ಅಂತ ಹೇಳಿ ಅಂತಂದ್ರೆ ಅಲ್ಲಿ ಸಪರೇಟ್ ಆಗಿ ಯೂನಿಯನ್ ಕನ್ಕರೆಂಟ್ ಲಿಸ್ಟು ಅಥವಾ ಸ್ಟೇಟ್ ಲಿಸ್ಟ್ ಅಂತ ಏನಿಲ್ಲ. ನಮ್ಮಲ್ಲಿ ಏನು ಶೆಡ್ಯೂಲ್ 7 ಏನಿದೆ, ಸೊ ಆತರ ಸಪರೇಟ್ ಆಗಿ ಆತರ ಲಿಸ್ಟ್ ಗಳನ್ನ ಇಟ್ಕೊಂಡು ರೂಲ್ಗಳನ್ನ ಪವರ್ ಗಳನ್ನ ಸಪರೇಟ್ ಮಾಡಿಲ್ಲ. ಇಲ್ಲ ನಮ್ಮಲ್ಲಿ ಇದೆ, ಬಟ್ US ದಲ್ಲಿ ಇಲ್ಲ. ಹೌದಾ? ಅಲ್ಲಿ ಸ್ಟ್ರಿಕ್ಟರ್ ಇದೆ, ನಮ್ಮಲ್ಲಿ ಪಾರ್ಷಿಯಲ್. ಸೊ ಜುಡಿಷರಿ ಬಗ್ಗೆ ಹೇಳೋದಾದ್ರೆ ಜುಡಿಷರಿ ತುಂಬಾ ಇಂಡಿಪೆಂಡೆಂಟ್ ಆಗಿದೆ ಮತ್ತೆ ಲೈಫ್ ಟೆನ್ಯೂರ್. ಸೊ ನಮ್ಮಲ್ಲೂ ಕೂಡ ಇಂಡಿಪೆಂಡೆಂಟ್ ಮತ್ತೆ ಫಿಕ್ಸ್ಡ್ ಟೆನ್ಯೂರ್. ಸೊ ಎಮರ್ಜೆನ್ಸಿ ಪ್ರಾವಿಷನ್ಸ್ ಬಗ್ಗೆ ಹೇಳೋದಾದ್ರೆ ಅಲ್ಲಿ ಯಾವುದೇ ತರಹದ ಒಂದು ಎಮರ್ಜೆನ್ಸಿ ಪ್ರಾವಿಷನ್ಸ್ ಗಳಿಲ್ಲ, ಬಟ್ ಹೇಬಿಯಸ್ ಕಾರ್ಪಸ್ ಅಂತ ಏನಿದೆ ಅದು ಸಸ್ಪೆಂಡ್ ಆಗುತ್ತಂತೆ. ಬಟ್ ನಮ್ಮಲ್ಲಿ 3 ಟೈಪ್ಸ್, ಅದು ಕೂಡ ಡೀಟೇಲ್ ಆಗಿದೆ. ಹೌದಾ? ನ್ಯಾಷನಲ್ ಎಮರ್ಜೆನ್ಸಿ, ಪ್ರೆಸಿಡೆನ್ಷಿಯಲ್ ಎಮರ್ಜೆನ್ಸಿ ಮತ್ತೆ ಫಿನಾನ್ಷಿಯಲ್ ಎಮರ್ಜೆನ್ಸಿ. ಓಕೆ, ಕಂಪ್ಲೀಟ್ ಆಗಿ ಈಗ ನೀಟಾಗಿ ತಿಳ್ಕೊಂಡಿದ್ದೀರ. ಆಯ್ತಾ? ಈಗ ನಾವೇನ್ ಮಾಡೋಣ, ಒಂದು ಕ್ವಶನ್ 2018 ಕೇಳಿದ ಒಂದು ಕ್ವಶನ್ ಸಾಲ್ವ್ ಮಾಡೋಣ, ಸರಿನಾ? ಈಗ ಇದು 2018 ಕೇಳಿರೋ ಕ್ವಶನ್, ಇಂಡಿಯಾ ಅಂಡ್ US ಆರ್ 2 ಲಾರ್ಜ್ ಡೆಮೋಕ್ರಸೀಸ್. ಓಕೆ, ಅದು ಆಕ್ಚುಲಿ ಕ್ವಶನ್ ಅಲ್ಲ, ಜಸ್ಟ್ ಅದು ಕೋಟ್ ಲೈನ್. ಅದು ಇಂಡಿಯಾ ಮತ್ತೆ US ಅನ್ನೋದು ಎರಡು ತುಂಬಾ ದೊಡ್ಡದಾದಂತಹ ಒಂದು ಡೆಮೋಕ್ರಸಿ ಅಂತ ಏನೋ ಕೊಟ್ಟಿದ್ದಾರೆ. ಬಟ್ ಆಕ್ಚುಯಲ್ ಕ್ವಶನ್ ಇಲ್ಲಿಂದ ಶುರು ಆಗುತ್ತೆ ನೋಡಿ. ಎಕ್ಸಾಮಿನ್ ದ ಬೇಸಿಕ್ ಟೆನೆಟ್ಸ್ ಆನ್ ವಿಚ್ ದ 2 ಪೊಲಿಟಿಕಲ್ ಸಿಸ್ಟಮ್ಸ್ ಆರ್ ಬೇಸ್ಡ್ ಅಂತ ಹೇಳಿ ಇಲ್ಲಿಂದ ಆಕ್ಚುಲಿ ಶುರು ಆಗುತ್ತೆ. ಸೊ ಈ ಒಂದು ಕ್ವಶನ್ಸ್ಗೆ ಈಗಾಗಲೇ ನೀವು ಈ ಟೇಬಲ್ ನ ಓದಿರ್ತೀರ. ಹೌದಾ? ಈ ಟೇಬಲ್ ನೀಟಾಗಿ ನೋಡ್ಕೊಳ್ಳಿ. ಈಗ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಇಂಟ್ರೊಡಕ್ಷನ್ ಏನಂತ ಬರೀತಾರಪ್ಪ. ಈಗ ಇಂಟ್ರೊಡಕ್ಷನ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ, ಓವರ್ವ್ಯೂ ಮಾಡ್ಬೇಕಂತ ಹೇಳಿದೆ ಅಲ್ವಾ? ಸೊ ಅದನ್ನೇ ಬರೆದ್ರೆ ಸಾಕು. ಸೊ ನಾನೇನ್ ಮಾಡಿದ್ದೀನಿ, ಎಕ್ಸ್ಟ್ರಾ ಒಂದಷ್ಟು ಪಾಯಿಂಟ್ಸ್ ಗಳು ಹಾಕಿದ್ದೀನಿ. ಏನು ಅಂತಂದ್ರೆ, ಇಂಡಿಯಾ ಅಂಡ್ USA ಆರ್ 2 ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂಡ್ ಓಲ್ಡೆಸ್ಟ್ ಡೆಮೋಕ್ರಸೀಸ್ ರೆಸ್ಪೆಕ್ಟಿವ್ಲಿ, ವೈಲ್ ಬೋತ್ ಶೇರ್ಸ್ ಡೆಮೋಕ್ರಾಟಿಕ್ ವ್ಯಾಲ್ಯೂಸ್ ಸಚ್ ಎಸ್ ಪಾಪ್ಯುಲರ್ ಸಾವರ್ನಿಟಿ, ಅಂದ್ರೆ ಜನಗಳಿಂದ ಆಯ್ಕೆಯಾಗಿದ್ದು, ಅಂದ್ರೆ ಅಲ್ಟಿಮೇಟ್ ಪವರ್ ಪೀಪಲ್ ಇಂದ ಬಂದಿದ್ದು, ಅದಕ್ಕೆ ನಾನು ಪಾಪ್ಯುಲರ್ ಸಾವರ್ನಿಟಿ ಅಂತ ಹಾಕಿದೆ. ಹೌದಾ? ಮತ್ತೆ ಕಾನ್ಸ್ಟಿಟ್ಯೂಷನಲಿಸಮ್ ಮತ್ತೆ ಅಂಡ್ ಪ್ರೊಟೆಕ್ಷನ್ ಆಫ್ ರೈಟ್ಸ್, ದೇರ್ ಪೊಲಿಟಿಕಲ್ ಸಿಸ್ಟಮ್ ಡಿಫರ್ ಸಿಗ್ನಿಫಿಕೆಂಟ್ಲಿ ಡ್ಯೂ ಟು ಬಿಡಿ, ಸ್ವಲ್ಪ ಏನೋ ಹಾಕಿದ್ದೀನಿ, ಇದನ್ನ ಬಿಡಿ. ಜಸ್ಟ್ ನೀವು ಇಲ್ಲಿಂದ ತೆಗೆದು ಇಷ್ಟು ಬರೆದು ಸಾಕು. ಇದನ್ನ ಇಲ್ಲಿ ತಗೊಳ್ಳಿ, ಇನ್ ಮಿಕ್ಕಿದ್ನ ಏನ್ ಮಾಡಿ, ನನ್ನ ಇಂಟ್ರೊಡಕ್ಷನ್ ಹಾಕಿರೋದು ಇಲ್ಲಿ ನೋಡಿ, ಇಷ್ಟು ಬರೆದ್ರು ಸಾಕು. ನೋಡಿ ಹಾಕಿದೆ ಅಲ್ವಾ ನಾನು, ಇಟ್ ಶೋಸ್ ದ ಪೀಪಲ್ ಆರ್ ಅಲ್ಟಿಮೇಟ್ ಅಥಾರಿಟಿ ಅಂದ್ರೆ ಇಟ್ಸ್ ಕಾಲ್ಡ್ ಪಾಪ್ಯುಲರ್ ಸಾವರ್ನಿಟಿ ಅಂತ ಹೇಳಿದೆ. ಹೌದಾ? ಇಷ್ಟನ್ನು ಬರೆದ್ರು ಸಾಕು. ಆಯ್ತಾ? ಇಂಟ್ರೊಡಕ್ಷನ್ ಮುಗೀತು. ಇನ್ ಮಿಕ್ಕಿದ ಏನಿದೆ, ಇದು ಪೊಲಿಟಿಕಲ್ ಸಿಸ್ಟಮ್ ಡಿಫರ್ ಸಿಗ್ನಿಫಿಕೆಂಟ್ ಡ್ಯೂ ಟು ಡಿಸ್ಟಿಂಗ್ ಹಿಸ್ಟಾರಿಕಲ್ ಕಾನ್ಸ್ಟಿಟ್ಯೂಷನ್ ಅಂಡ್ ಕಲ್ಚರಲ್ ಕಾಂಟೆಕ್ಸ್ಟ್. ಇವೆಲ್ಲ ಬೇಡ, ಇವೆಲ್ಲ ತುಂಬಾ ಕಷ್ಟ ಆಗತ್ತೆ. ಆಯ್ತಾ? ಈಗ ಬೇಸಿಕ್ ಟೆನೆಟ್ಸ್ ಆಫ್ ದ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಏನೇನ್ ಬರೀಬೇಕು. ಈಗ ಫಸ್ಟ್ ನನ್ನ ಆನ್ಸರ್ಗಿಂತ ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಏನೇನು ಹಾಕಿದ್ರೆ ನೋಡೋಣ. ಇದು ಫೋರಂ IAS ಅವರ ರಾವ್ IAS ಇಂದ ಬಂದಿರೋಂಥ ಒಂದು ಕ್ವಶನ್ ಇದು, ಅಂದ್ರೆ ಆನ್ಸರ್ ಇದು ಮಾಡೆಲ್ ಆನ್ಸರ್, ಸರಿನಾ? ಇದೇ ನಿಮ್ಮ ಅಲ್ಟಿಮೇಟ್ ಆನ್ಸರ್ ಅಲ್ಲ, ಇದು ಮಾಡೆಲ್ ಆನ್ಸರ್. ಇಲ್ಲೇನ್ ಮಾಡಿದ್ದಾರೆ ಅಂತಂದ್ರೆ, ಇದು ರೈಟ್ ಈಕ್ವಾಲಿಟಿ ಇಲ್ಲಿದೆ ಫೋರಂ IAS. ಓಕೆ ನೋಡಿ, ಎಕ್ಸಾಮಿನ್ ದ 2 ಬೇಸಿಕ್ ಟೆನೆಟ್ಸ್. ಓಕೆ, ಇಲ್ಲೇನ್ ಹಾಕಿದ್ದಾನೆ, ಇಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಬರೀರಿ ಅಂತ ಹಾಕಿದ್ದಾರೆ, ಮತ್ತೆ ಮೆನ್ಷನ್ ದ ಬೇಸಿಕ್ ಟೆನೆಟ್ಸ್ ಆನ್ ವಿಚ್ 2 ಪೊಲಿಟಿಕಲ್ ಸಿಸ್ಟಮ್ಸ್ ಆರ್ ಬೇಸ್ಡ್, ಮತ್ತೆ ವೇ ಫಾರ್ವರ್ಡ್ ಏನ್ ಬರೀಬೇಕು. ಇನ್ನೊಂದು ಹೇಳ್ಬೇಕಾಯ್ತು ನಿಮ್ಗೆ, ಏನು ಅಂತಂದ್ರೆ ಒಂದು ಆನ್ಸರ್ ಹೇಗೆ ಸ್ಟ್ರಕ್ಚರ್ ಆಗಿರ್ಬೇಕು ಅಂತ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ಫಸ್ಟ್ ನಿಮ್ಮ ಇಂಟ್ರೊಡಕ್ಷನ್ ಸ್ವಲ್ಪ ಹಿಸ್ಟ್ರಿ ಬರೀರಿ, ನಾರ್ಮಲ್ ಆಗಿ ಹೇಗಾಯ್ತು, ಅದು ಏನು ಎತ್ತ ಅಂತ ಒಂದು ಸ್ಟಾರ್ಟಿಂಗ್ ಒಂದು ಇಂಟ್ರೊಡಕ್ಷನ್ ಬರೀರಿ. ಬಾಡಿಲಿ ಏನ್ ಬರೀರಿ ಅಂತಂದ್ರೆ, ಬಾಡಿಯಲ್ಲಿ ಆಕ್ಚುಯಲ್ ಆನ್ಸರ್ ಬರೀರಿ, ಸರಿನಾ? ಕನ್ಕ್ಲೂಷನ್ ಏನ್ ಬರೀಬೇಕು ಅಂತಂದ್ರೆ, ಮುಂದೆ ಏನ್ ಮಾಡಬಹುದು, ಮುಂದೆ ಏನಾಗಿದೆ. ಈಗ ನೀವು ಇಂಟ್ರೊಡಕ್ಷನ್ ಅಲ್ಲಿ ಹಿಂದೆ ಏನೆಲ್ಲ ಆಗಿತ್ತು ಅಂತ ಇಂಟ್ರೊಡಕ್ಷನ್ ಇಷ್ಟು ಬರ್ದಿರ್ತಾರಲ್ಲಪ್ಪ, ಕನ್ಕ್ಲೂಷನ್ ಏನ್ ಮಾಡಿ ಅಂದ್ರೆ ಪ್ರೆಸೆಂಟ್ ಏನಿದೆ ಮತ್ತೆ ಫ್ಯೂಚರ್ ಏನೇನು ಆಗಬಹುದು, ಏನಾಗಿದೆ ಅಂತೆಲ್ಲ ನೀವು ಬರೀಬೇಕು. ಆಯ್ತಾ? ಸೊ ಈಗ ಇಂಟ್ರೊಡಕ್ಷನ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಡಿಯಾ ಅಂಡ್ US ಆರ್ 2 ಲಾರ್ಜ್ representative democracy in the world. In USA, democracy got it fully swing with the drafting of the US Constitution ಅಂದ್ರೆ 1718 ನಲ್ಲಿ ಅದನ್ನ ಅಡಾಪ್ಟಿವ್ ಆಗಿ ಮಾಡ್ಕೊಂಡಿದ್ರು ಅಂತ ಬರ್ತಿದ್ದಾನೆ ಇಲ್ಲಿ. While the democracy of India is partially as a result of British rule followed by enforcement of new modern and living constitution frame after independence. ನೀವೇನ್ ಮಾಡಿ ಅಂತಂದ್ರೆ, ಇಲ್ಲಿ ಏನೇನೋ ಕೊಟ್ಟಿದ್ದಾನೆ, ಇದ್ರ ಬದಲು ನೀವೇನ್ ಬರ್ತೀರಿ ಅಂತಂದ್ರೆ,
ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಿಂದ ನಮ್ಮ ಸಂವಿಧಾನ ಆಯಿತು ಹಾಗೆ ಹೀಗೆ ಅಂತೆಲ್ಲನೂ ಕೂಡ ಬರೆದ್ರು ಕೂಡ ಓಕೆ. ನೋಡ್ರಪ್ಪ, ಇಂಟ್ರೊಡಕ್ಷನ್ ಅಥವಾ ಆನ್ಸರು ಅದು ನಿಮ್ಮ ಅಪ್ರೋಚ್ ಹೇಗಿರುತ್ತೋ ಅಂತ ನನಗೂ ಕೂಡ ಗೊತ್ತಿರಲ್ಲ. ಒಬ್ಬೊಬ್ರು ಆನ್ಸರ್ ಒಂದೊಂಥರ ಇರ್ತದೆ, ಸರಿನಾ? ಸೊ ಇದೇ ರೀತಿ ಇರಬೇಕು ಅಂತ ಎಲ್ಲೂ ಕೂಡ ಇಲ್ಲ, ಸರಿನಾ? ಈಗ ಬೇಸಿಕ್ ಟೆನೆಟ್ಸ್ ಆನ್ ವಿಚ್ ಟೂ ಪೊಲಿಟಿಕಲ್ ಸಿಸ್ಟಮ್ಸ್ ಆರ್ ಬೇಸ್ಡ್ ಬಗ್ಗೆ ನೋಡೋಣ. ಸೊ ಮೊದಲಿಂದ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಬರಿಬೋದಾ? ನಮ್ಮ ಇಂಡಿಯನ್ ಮತ್ತೆ US ಕಾನ್ಸ್ಟಿಟ್ಯೂಷನ್ ಎರಡೂ ಕೂಡ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಬರಿಬೋದು, ಹೌದಾ? ಅಲ್ಲೂ ಕೂಡ ಏನು ಇರುತ್ತೆ ಅಂತ ನೋಡಿ, ಬೋತ್ US ಅಂಡ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಆನ್ ವಿಚ್ ದ ಫೆಡರಲ್ ಪೊಲಿಟಿಕಲ್ ಸ್ಟ್ರಕ್ಚರ್ ಹ್ಯಾಸ್ ಬಿನ್ ಸೆಟ್ ಅಪ್ ಅಂಡ್ ಬೋತ್ ಫೆಡರಲ್ ಗವರ್ಮೆಂಟ್ಸ್ ಆರ್ ಫಂಕ್ಷನಿಂಗ್. ಸೊ ಬರೀರಿ, ನೀವೇ ಆನ್ಸರ್ ಓದಿ, ಏನಿಲ್ಲ ಆಯ್ತಾ. ಬಿಲ್ ಆಫ್ ರೈಟ್ಸ್ ಬಗ್ಗೆ ಹೇಳಿದೆ, ಹೌದಾ? ಬಿಲ್ ಆಫ್ ರೈಟ್ಸ್ ಮತ್ತೆ ಫಂಡಮೆಂಟಲ್ ರೈಟ್ಸ್, ಆಯ್ತಾ. ಎಷ್ಟು ಸುಪ್ರಮಸಿ ಆಫ್ ಫೆಡರಲ್ ಮತ್ತೆ ಆರ್ ಯೂನಿಯನ್ ಗವರ್ಮೆಂಟ್. ಫೆಡರಲ್ ಸ್ಟ್ರಕ್ಚರ್ ಹೇಗಿದೆ ಅಂತ ಬರೀರಿ. US ದಲ್ಲಿ ಕಮ್ಮಿಂಗ್ ಟುಗೆದರ್ ಅಂತಿದೆ, ಇಂಡಿಯಾದಲ್ಲಿ ಹೋಲ್ಡಿಂಗ್ ಟುಗೆದರ್ ಅಂತ ಬರೀರಿ, ಹೌದಾ? ನೆಕ್ಸ್ಟ್ ಡಿವಿಷನ್ ಆಫ್ ಲೇಬರ್ ಅಂಡ್ ಸಪರೇಷನ್ ಆಫ್ ಪವರ್. ಸೊ ಅದು ಬಿಡಿ, ಡಿವಿಷನ್ ಆಫ್ ಲೇಬರ್ ಬಿಡಿ, ಸಪರೇಷನ್ ಆಫ್ ಪವರ್ ಹೇಳ್ಕೊಟ್ಟೆ ಅಲ್ವಾ? ಸೊ US ದಲ್ಲಿ ತುಂಬಾ ಸ್ಟ್ರಿಕ್ಟ್ ಇದೆ ಅಂತ ಹೇಳಿದೆ, ಹೌದಾ? ಅಲ್ಲೆಲ್ಲೂ ಕೂಡ ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಅಂತ ಎಲ್ಲೂ ಇಲ್ಲ. ಬಟ್ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಪಾರ್ಷಿಯಲ್ ಆಗಿ ಎಲ್ಲ ಕೂಡ ಇದೆ ಅಂತ ಹೇಳಿದೆ, ಹೌದಾ? ನೆಕ್ಸ್ಟ್ ಪವರ್ಸ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್, ಅದನ್ನು ಕೂಡ ಹೇಳ್ಕೊಟ್ಟೆ, ಹೌದಾ? ನೆಕ್ಸ್ಟ್ ರೂಲ್ ಆಫ್ ಲಾ ಮತ್ತೆ ರಿಪಬ್ಲಿಕನಿಸಮ್, ಇದು ಹೇಳ್ಕೊಟ್ಟಿಲ್ಲ ನಾನು. ರೂಲ್ ಆಫ್ ಲಾ ಮುಂದೆ ಹೇಳ್ಕೊಡ್ತೀನಿ ನಿಮಗೆ, ಆಯ್ತಾ. ನೆಕ್ಸ್ಟ್ ಜುಡಿಷಿಯರಿ ಬಗ್ಗೆ ಬರೀರಿ, ಇಂಡಿಪೆಂಡೆಂಟ್ ಜುಡಿಷಿಯರಿ ಹೇಗಿದೆ, ಆಯ್ತಾ. ಮತ್ತೆ ಇನ್ನೊಂದು ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಬರುತ್ತೆ, ಅದನ್ನ ಹೇಳಿದಾಗ ಡ್ಯೂ ಪ್ರೊಸೆಸ್ ಆಫ್ ಲಾನ ಕೂಡ ಸೇರಿಸ್ತೀನಿ, ಆಯ್ತಾ. ಸೊ ಇಷ್ಟು ಆನ್ಸರು ಇಷ್ಟಿರ್ಬೇಕು ನೋಡ್ರಪ್ಪ ಆನ್ಸರ್. ಇದಾದ್ಮೇಲೆ ಕನ್ಕ್ಲೂಷನ್ ಏನೋ ಬರ್ತಿದ್ದಾರೆ, ಅದು ನೀವು ಓದ್ಕೊಳ್ಳಿ, ಆಯ್ತಾ. ಇದು ನಿಮ್ಮ ಫೋರಮ್ IAS ಸಿಗುತ್ತೆ, ಡಿಸ್ಕ್ರಿಪ್ಷನ್ ಲಿಂಕು ಹಾಕಿ ಅಂದ್ರೆ ಹಾಕಿರ್ತೀನಿ, ನೀವು ಬೇಕಾದ್ರೆ ಒಂದ್ಸತಿ ಓದಿ. ಈಗ ನನ್ನ ಆನ್ಸರ್ ಸ್ವಲ್ಪ ಇನ್ನು ಡೀಟೇಲ್ ಹಾಕಿದ್ದೀನಿ ಗುರು. ನಾನೇನ್ ಮಾಡಿದ್ದೀನಿ ಅಂದ್ರೆ ಸಪ್ರೇಟ್ ಆಗಿ ಒಂದೊಂದೊಂದೊಂದು ತಗೊಂಡು, ಲೈಕ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ ಮತ್ತೆ US ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ ಅಂತ ಎರಡನ್ನೂ ಕೂಡ ಬೇರೆ ಬೇರೆ ಹಾಕಿದ್ದೀನಿ. ನೀವೇನ್ ಮಾಡಿ ಅಂತಂದ್ರೆ ಎರಡನ್ನೂ ಕೂಡ ಒಟ್ಟಿಗೆನೆ ಬರೀಬೇಕು ನೀವು, ಸರಿನಾ? ಸೊ ಬೇರೆ ಬೇರೆ ನಂತರ ಮಾಡಬೇಡಿ. ಸೊ ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಈ ತರ ಹಾಕಿದ್ದೀನಿ ಅಷ್ಟೇ, ಆಯ್ತಾ. ಸೊ ಮೊದಲನೇದು ಪಾರ್ಲಿಮೆಂಟರಿ ಸಿಸ್ಟಮ್ ಹೇಗಿದೆ ಬರೀರಿ, ಆಯ್ತಾ. ಎಕ್ಸಿಕ್ಯೂಟಿವ್ ಅದರಿಂದ ಬರ್ರಿ. ಮತ್ತೆ ಕ್ವಾಸಿ ಫೆಡರಲ್ ಇದೆ, ನಮ್ಮಲ್ಲಿ ಫೆಡರಲ್ ಸ್ಟ್ರಕ್ಚರ್ ಹೇಗಿದೆ ಅಂದ್ರೆ ಕ್ವಾಸಿ ಫೆಡರಲ್ ಅಂತ ಬರೀರಿ. ಮತ್ತೆ ನಮ್ಮಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಸಾವರಿನ್ ಕಾನ್ಸ್ಟಿಟ್ಯೂಷನ್, ಹೌದಾ. ನಮ್ಮ ಸಂವಿಧಾನದಲ್ಲಿ ಸುಪ್ರೀಂ ಅಂತ ಹಾಕಿದ್ವಿ, ಹೌದಾ. ನಾವು ಇದನ್ನ ನೋಡಿದೀವಿ ಆಗ್ಲೇ, ಹೌದಾ. ಎಷ್ಟು ಸೆಕ್ಯುಲರ್, ಸೋಷಿಯಲಿಸಮ್ ಮತ್ತೆ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಅದು ಬೇಡ ಅಂತಂದ್ರೆ ನೀವು ಜುಡಿಷಿಯಲ್ ರಿವ್ಯೂ ಬಗ್ಗೆ ಬರೀರಿ, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಬಗ್ಗೆ ಬರೀರಿ, ಮತ್ತೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಬಗ್ಗೆ ಬರೀರಿ, ಆಯ್ತಾ. ನೆಕ್ಸ್ಟ್ ಬೇಸಿಕ್ ಟೆನೆಟ್ಸ್ ಆಫ್ US ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಹೇಳಿದ್ರೆ ಅಲ್ಲಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಇದೆ, ಆಯ್ತಾ. ಫೆಡರಲ್ ಹೇಗಿದೆ ಬರೀರಿ, ಸ್ಟ್ರಿಕ್ಟ್ ಪವರ್ಸ್ ಹೇಗಿದೆ, ಆಯ್ತಾ. ಪವರ್ ಎಲ್ಲ ಹೇಗೆ ಇದಾಗಿದೆ, ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಟಿವ್ ಜುಡಿಷಿಯರಿ ಮೂರು ಕೂಡ ಇಂಡಿಪೆಂಡೆಂಟ್ ಆಗಿದೆ, ಮೂರು ಕೂಡ ಓವರ್ಲ್ಯಾಪ್ ಆಗಿಲ್ಲ ಅಂತ ಬರೀರಿ. ಮತ್ತೆ ಬಿಲ್ ಆಫ್ ರೈಟ್ಸ್ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಹೇಗಿದೆ ಅದನ್ನು ಕೂಡ ಬರೀರಿ. ಮತ್ತೆ ಸಾಕು. ಅದಾದ್ಮೇಲೆ ನೆಕ್ಸ್ಟ್ ಕನ್ಕ್ಲೂಷನ್ ಬರೀರಿ. ನೋಡ್ರಪ್ಪ, ಇಷ್ಟೆಲ್ಲ ನೀವು ರಿವಿಷನ್ ಮಾಡಬೇಕು ಅಂತಂದ್ರೆ ನೋಡ್ರಪ್ಪ, ಈ ಒಂದು ಟೇಬಲ್ ನೀವು ಜ್ಞಾಪಕ ಇಟ್ಕೋಬೇಕು. ನೋಡಿ ಇಲ್ಲಿದೆಲ್ಲ ಈ ಟೇಬಲ್, ಈ ಟೇಬಲ್ ಇಟ್ಕೊಂಡ್ರೆ ನೀವು ಯಾವ ಕ್ವಶನ್ ಆದ್ರೂ ಬರೀತೀರ ಗುರು. ನನ್ನ ಕ್ಲಾಸ್ ಕೇಳ್ಬಿಟ್ಟು ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ನೀವು ಬೇಕಾದ್ರೆ ಬರ್ಕೊಳ್ಳಿ, ಆಯ್ತಾ. ಕಂಪ್ಯಾರಿಸನ್ ಚಾರ್ಟ್ ಇದನ್ನ ತುಂಬಾ ಇಂಪಾರ್ಟೆಂಟ್ ಚಾರ್ಟ್ ಇದು. ಸಮ್ಮರಿ ಆಯ್ತಾ, ಸಮ್ಮರಿ ಶೀಟ್ ಅಂತಾನೆ ಹೇಳ್ಬೋದು. ಒಂದು ಬುಕ್ಕಲ್ಲಿ ಎತ್ಕೊಳ್ಳಿ, ಇದೇ ಟೈಮಲ್ಲಿ ನೀಟಾಗಿ ಬರ್ಕೊಳ್ಳಿ. ನೀವೇನಾದ್ರೂ ರಿವಿಷನ್ ಮಾಡ್ಬೇಕಾದ್ರೆ ಇದನ್ನ ಎತ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ, ಆಯ್ತಾ. ನೆಕ್ಸ್ಟ್ ಇನ್ನೊಂದಿದೆ, ಅಮೆರಿಕನ್ ಪ್ರೆಸಿಡೆಂಟ್ ಬಗ್ಗೆ ಒಂದಷ್ಟು ಹಾಕಿದ್ದೀನಿ ಇಲ್ಲಿ. ಸೊ ನಿಮ್ಗೆ ಫ್ರೀ ಇತ್ತು ಅಂತಂದ್ರೆ ದಯವಿಟ್ಟು ಇದನ್ನ ಒಂದ್ಸತಿ ಓದಿ. ಏನ್ ನಾವು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಸೇಮ್ ಏನೇನಿದೆ ನೋಡಿ, ಎಲೆಕ್ಟೋರಲ್ ಕಾಲೇಜ್ ಹೇಗಾಗತ್ತೆ, ಯಾರಿದೆ ಎಲೆಕ್ಟರ್ಸ್ ಅಂತಂದ್ರೆ ಯಾರು, ಎಕ್ಸಾಂಪಲ್ಸ್ಗಳು ಒಂದಷ್ಟು ಕೊಟ್ಟಿದ್ದೀನಿ. ಮತ್ತೆ ಕ್ವಾಲಿಫಿಕೇಶನ್ ಏನಿರಬೇಕು, ಟರ್ಮ್ಸ್ ಹೇಗಿದೆ, ಮತ್ತೆ ಅದೇ ಅದು ಇದು ಅಂತ ಒಂದಷ್ಟು ಹಾಕಿದ್ದೀನಿ, ನೀವು ಅದನ್ನ ನೋಡ್ಕೊಳ್ಳಿ, ಆಯ್ತಾ. ಸೊ ಟೈಮ್ ಸಿಕ್ತು ಅಂದ್ರೆ ನೋಡ್ಕೊಂಡು ಓದ್ಕೊಳ್ಳಿ, ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಮತ್ತೆ ವೀಟೋ ಪವರ್ ಬಗ್ಗೆನೂ ಕೂಡ ಹೇಳಿದೆ ಅಲ್ವಾ, ಜುಡಿಷಿಯಲ್ ಪವರ್ ಬಗ್ಗೆ ಹೇಳಿದ್ದೀನಿ, ಹಾಕಿದ್ದೀನಿ ಇಲ್ಲಿ. ಅಡ್ಮಿನಿಸ್ಟ್ರೇಟಿವ್ ಪವರ್ಸು ಅದೆಲ್ಲ ಹಾಕಿ ಕೊನೆಗೆ ಸಮ್ಮರಿ ಹಾಕಿದ್ದೀನಿ ಇಲ್ಲೂ ಕೂಡ. ಸೊ ಎಲೆಕ್ಷನ್ ಹೇಗಾಗತ್ತಪ್ಪ, ಸೊ ನಾರ್ಮಲ್ ಆಗಿ ಈಗ ಸಮ್ಮರೈಸ್ ಮಾಡೋಣ ಇಲ್ಲಿಂದಾನೆ ಸಾಕು. ಸೊ ಎಲೆಕ್ಷನ್ ಈಗ ನಮ್ಗೆ ಗೊತ್ತು, ಇಂಡೈರೆಕ್ಟ್ ಎಲೆಕ್ಷನ್. ಸೊ ಎಲೆಕ್ಟೋರಲ್ ಕಾಲೇಜ್ ಇಂದ ಆಗುತ್ತೆ. 270 ವೋಟ್ಗಳು ಬೇಕು ಅಂತ ಹೇಳಿದ್ರೆ, ಟರ್ಮ್ ಬಂದು 4 ವರ್ಷ ಅಷ್ಟೇ, ಎಕ್ಸ್ಟ್ರಾ ಒಂದು 2 ವರ್ಷ ಗಂಟೆ ಕೊಡ್ಬೋದು ಅಥವಾ 10 ವರ್ಷ ಗಂಟೆ, ಆಯ್ತಾ. ನೆಕ್ಸ್ಟ್ ರಿಮೂವಲ್ ಹೇಗಾಗುತ್ತೆ, ಎಂಪ್ರಿಚ್ಮೆಂಟ್, ಅದಕ್ಕೂ ಪ್ಲಸ್ ಟ್ರಯಲ್ ಬೈ ಸೆನೆಟ್ ಇಂದ ಆಗುತ್ತೆ. ವೀಟೋ ಪವರ್ ಕೂಡ ಇದೆ, ಪಾಕೆಟ್ ವೀಟೋ ಕೂಡ ಇದೆ. ನೆಕ್ಸ್ಟ್ ಮಿಲಿಟರಿ ರೋಲ್ ಬಗ್ಗೆ ಹೇಳಿದ್ರೆ ಇವರೇ ಒಂದು ಕಮಾಂಡರ್ ಇನ್ ಚೀಫ್ ಅಂತಾನೆ ಹೇಳ್ಬೋದು. ಫಾರಿನ್ ಅಫೇರ್ಸ್ ಬಗ್ಗೆ ಹೇಳಿದ್ರೆ ಈ ಒಂದು ಪ್ರೆಸಿಡೆಂಟ್ ಅವರೇ ಟ್ರಿಟಿಗಳನ್ನ ಮತ್ತೆ ಅಂಬಾಸಿಡರ್ಸ್ಗಳನ್ನ ಅಪಾಯಿಂಟ್ ಮಾಡ್ತಾರೆ, ಜೊತೆಗೆ ಟ್ರಿಟಿಗಳನ್ನ ಸೈನ್ ಹಾಕೋದು ಇವರೇನೆ ಅಂತ ಹಾಕಿ.
ಜೊತೆಗೆ ಅಪಾಯಿಂಟ್ಮೆಂಟ್ ಹೇಗಾಗುತ್ತೆ ಅಂತಂದ್ರೆ ಅಪಾಯಿಂಟ್ಮೆಂಟ್ ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್, ಡಿಪಾರ್ಟ್ಮೆಂಟ್ ಹೆಡ್ಸ್ ಮತ್ತೆ ಡಿಪ್ಲೊಮ್ಯಾಟ್ಗಳನ್ನ ಇವರೇ ಅಂದ್ರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡೋದಂತೆ. ಮತ್ತೆ ಬಜೆಟ್ ಅಂಡ್ ಲೆಜಿಸ್ಲೇಷನ್ ಬಗ್ಗೆ ಹೇಳಿದ್ರೆ he sends proposal to the Congress and prepares a budget. ಎಕ್ಸಿಕ್ಯೂಟಿವ್ ಆರ್ಡರ್ ಹೇಳಿದರೆ he issues ರೂಲ್ಸ್ ಅಂಡ್ ಡೈರೆಕ್ಷನ್ ಟು ದ ಫೆಡರಲ್ ಡಿಪಾರ್ಟ್ಮೆಂಟ್. ನೋಡಪ್ಪ ಇಷ್ಟು ಗೊತ್ತಿದ್ರೆ ಸಾಕು, ಆರಾಮಾಗಿ ನೀವು ಅಮೆರಿಕನ್ ಪ್ರೆಸಿಡೆಂಟ್ ಬಗ್ಗೆ ಬರೀತೀರ. ಅಕಸ್ಮಾತ್ ಈ ಸತಿ ಕ್ವಶನ್ಸ್ ಬಂತು ಅಂತಂದ್ರೆ ಇಲ್ಲಿರುವಂತಹ ಟೇಬಲ್ ಇರುವಂತಹ ಅಷ್ಟು ಪಾಯಿಂಟ್ಸ್ ಗಳನ್ನ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೀರಿ ಸಾಕು. ಜೊತೆಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಪ್ರೆಸಿಡೆಂಟ್ ಏನಿದೆ ಅದನ್ನ ಕಂಪ್ಯಾರಿಸನ್ ಮಾಡಿ ಒಂದೊಂದು ಪ್ಯಾರಾಗ್ರಾಫ್ ಅಲ್ಲಿ ಅಥವಾ ಒಂದೊಂದು ಪಾಯಿಂಟ್ಸ್ ಅಲ್ಲಿ ಬರೆದು 250 ವರ್ಡ್ಸ್ ಅಲ್ಲಿ ಬರೆಯೋ ರೀತಿ ನೀವು ಪ್ರಿಪೇರ್ ಆಗ್ಬೇಕು. ಆಯ್ತಾ? ಸೊ ನೋಡಪ್ಪ, ಕಂಟೆಂಟ್ ನಾನು ಕೊಡ್ತಾ ಇದ್ದೀನಿ, ಹೇಗ್ ಬರೀಬೇಕು ಅನ್ನೋದು ನಿಮಗೆ ಗೊತ್ತಿತ್ತು. ನಾ ಜಸ್ಟ್ ನಿಮ್ಗೆ ಒಂದು ಸ್ಯಾಂಪಲ್ ಆನ್ಸರ್ಸ್ ಗಳನ್ನ ತೋರಿಸ್ತೀನಿ, ಈ ತರ ಬರಿಬಹುದು, ಈ ತರನೂ ಬರಿಬಹುದು ಅಂತ. ಆಯ್ತಾ? ಸೊ ನೀವೇನ್ ಮಾಡ್ಬೇಕು, ಅದನ್ನ ಕೆಲವೊಂದನ್ನ ಈಸಿ ಆಗಿರೋದನ್ನ ಪಿಕ್ ಮಾಡ್ಕೋಬೇಕು ನೀವೇ. ಈಗ ನಾನು ಕಷ್ಟ, ಈಗ ನಿಮ್ಗೆ ಯಾವ್ದು ಕಷ್ಟ ಆಗುತ್ತೆ ಅಂತಂದ್ರೆ, ಲೈಕ್ ಎಕ್ಸಾಂಪಲ್ ಏನಂತ ಯಾವ್ದ್ರ ಬದಲಿ ಇಲ್ಲಿ ಟರ್ಮ್ಸ್ ಇದೆ, ಈ 4 ವರ್ಷ ಮ್ಯಾಕ್ಸ್ 2 ಟರ್ಮ್ಸ್ ಮತ್ತೆ 10 years ಅಂತಿದೆ. ಇಲ್ಲಿ ಎಕ್ಸ್ಟ್ರಾ 2 years ಯಾಕೆ ಬೇಕು, ಯಾಕೆ ಕೊಡ್ತಾರೆ ಅವ್ರಿಗೆ ಅನ್ನೋದೆಲ್ಲ ಇಲ್ಲೂ ಕೂಡ ಹಾಕಿದ್ದೀನಿ. ಇಲ್ಲಿ ನೀವು ಒಂದ್ಸತಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಈಸಿಯಾಗಿ ಕೊಟ್ಟಿದ್ದೀನಿ ನೋಡಿ. ಇದೆ ನೋಡಿ, ಇಲ್ಲಿಂದ ಶುರು ಆಗುತ್ತೆ, ಇಲ್ಲಿ ಇಲ್ಲೇ ಅನ್ಸುತ್ತೆ, ಇಲ್ಲ 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 ಹಾಕಿದೆ ನೋಡಿ, ಕ್ವಾಲಿಫಿಕೇಶನ್ ಟರ್ಮ್ಸ್ ಅಂಡ್ ರಿಮೂವಲ್. ಸೊ 4 ವರ್ಷ ಇದೆ, ಅದಾದ್ಮೇಲೆ ಮ್ಯಾಕ್ಸಿಮಮ್ 2 ಟರ್ಮ್ಸ್ ಮತ್ತೆ 10 years ಅಂತ ಏನೋ ಕೊಟ್ಟಿದ್ದೀನಿ. ಸೊ ಅದೆಲ್ಲ ಯಾಕೆ ಏನು ಅಂತ ಕೊಟ್ಟಿದ್ದೀನಿ ನೋಡಿ, ಒಂದ್ಸತಿ ಓದ್ಕೊಳ್ಳಿ. ಸೊ ಅಷ್ಟನ್ನು ನೋಡ್ಕೊಂಡ್ರೆ ಸಾಕಣಪ್ಪ, ಇನ್ನೇನಿಲ್ಲ. ಆಯ್ತಾ? ಸೊ ಆರಾಮಾಗಿದೆಯಾ ಈಗ? ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಪ್ಯಾರಿಸನ್ ಕೇಳಿದ್ರೆ ಬರೀತೀರಾ? ಈಗ ಬರೀತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ? ಈಗ ಅದೇ ಕಾನ್ಫಿಡೆನ್ಸ್ ಹಂಗೆ ಇಟ್ಕೊಳ್ಳಿ. ಈಗ ಇನ್ನೊಂದು ಕ್ವಶನ್ ತೋರಿಸ್ತೀನಿ. ಈಗ ಇದು 2018 ಕ್ವಶನ್ ಕಂಪ್ಲೀಟ್ ಆಯ್ತು, ಹೌದಾ? ಇಟ್ಸ್ ಕಂಪ್ಲೀಟೆಡ್, ಮುಗೀತು. ಬೇಸಿಕ್ ಟೆನೆಟ್ಸ್ ಎಲ್ಲ ಬರೀತೀನಿ, ನನ್ನ ಕಾನ್ಫಿಡೆನ್ಸ್ ಬಂತು, ಓಕೆ. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ 2021. Analyze the distinguishing features of the notion of right to equality in the constitutions of US and India. ಈಗ ಈ ಕ್ವಶನ್ಸ್ ನ ಹೇಗೆ ಸಾಲ್ವ್ ಮಾಡಬೇಕು? ಫಸ್ಟ್ ಆಫ್ ಆಲ್, ಈಗ ನಿಮ್ಗೆ ಅಮೆರಿಕದ ಮತ್ತೆ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಸೈಲೆಂಟ್ ಫೀಚರ್ಸ್ ಎರಡು ಕೂಡ ಗೊತ್ತು. ಬಟ್ ಸ್ಟಿಲ್ ನಿಮ್ಗೆ ಫಂಡಮೆಂಟಲ್ ರೈಟ್ಸ್ ನಾನು ಇನ್ನೂ ಆಕ್ಚುಲಿ ಮಾಡಿಲ್ಲ, ಬಟ್ ತುಂಬಾ ಜನ ಓದಿರ್ತಾರ. ಫಂಡಮೆಂಟಲ್ ರೈಟ್ಸ್ ಏನಿದೆ ಪ್ರತಿಯೊಂದನ್ನು ಕೂಡ ಓದಿರ್ತಾರ. ಸೊ ಅದನ್ನ ಇಟ್ಕೊಂಡು ನೀವೇನ್ ಮಾಡ್ಬೇಕು, ಎರಡೂ ದೇಶದ ನೀವು ಕಂಪ್ಯಾರಿಸನ್ ಮಾಡಬೇಕು. ಈಗ ಒಂದು ಸ್ಯಾಂಪಲ್ ಆನ್ಸರ್ಸ್ ನೋಡೋಣ ಬನ್ನಿ ಹೇಗಿದೆ. ಇದು ಕೂಡ ಫೋರಮ್ ಐಎಸ್ ಇಂದ ಎತ್ಕೊಂಡು ಬಂದಿದ್ದೀವಿ. ನೋಡೋಣ ಬನ್ನಿ ಹೇಗೆ ಕೊಟ್ಟಿದ್ದಾರೆ ಇದನ್ನ ಆನ್ಸರ್ಸ್ ಅಂತ. ಈಗ ಸಿಂಪಲ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಯಾವ್ದಿದು ಕ್ವಶನ್ ಇದು? ಅದೇ ಕ್ವಶನ್ ಇದು, ನಿಮಿಷ. ಈ ಕ್ವಶನ್ ನೋಡಿ, ರೈಟ್ ಟು ಈಕ್ವಾಲಿಟಿ, ಹೌದಾ? ಇಲ್ಲಿ ಸಿಂಪಲ್ ಆಗಿ ಈಗ ನಾವ್ ಏನ್ ಓದಿದೀವಿ ಅದು ಬಂದಿದೆ ಅಂತ ನೋಡೋಣ, ಸರಿನಾ? ಈಗ ಏನೋ ಒಂದು ಕೊಟ್ಟಿದ್ದಾರೆ ಇಲ್ಲಿ, ಅದು ಇಂಟ್ರೊಡಕ್ಷನ್ ಏನೋ ಕೊಟ್ಟಿದ್ದಾರೆ. ನಮ್ಗೆ ಇಂಟ್ರೊಡಕ್ಷನ್ ಸದ್ಯಕ್ಕೆ ಅದು ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ ಅಂತ ತಿಳ್ಕೊಂಡು ಈಗ ಸದ್ಯಕ್ಕೆ ಬಾಡಿಗೆ ಬಂದ್ಬಿಡ್ತೀನಿ ಈಗ. ಆಯ್ತಾ? ಸೊ ರೈಟ್ ಟು ಈಕ್ವಾಲಿಟಿ ಹೇಗಿದೆ ದೇಶದಲ್ಲಿ, ಮತ್ತೆ ರೈಟ್ ಟು ಈಕ್ವಾಲಿಟಿ ಇಂಡಿಯಾದಲ್ಲಿ ಹೇಗಿದೆ. ಫಸ್ಟ್ ಆಫ್ ಆಲ್, ರೈಟ್ ಟು ಈಕ್ವಾಲಿಟಿ ಅಂದ್ರೆ ಇಟ್ಸ್ ಫಂಡಮೆಂಟಲ್ ರೈಟ್ಸ್. ಸೊ ಫಂಡಮೆಂಟಲ್ ರೈಟ್ಸ್ USA ದಲ್ಲಿ ಎಲ್ಲಿಂದ ತಗೊಂಡ್ಬಂದಿದ್ದಾರೆ ಅಂದ್ರೆ ಬಿಲ್ ಆಫ್ ರೈಟ್ಸ್ ಇಂದ ಅಲ್ವಾ? ಸೊ ಅದನ್ನ ಮೆನ್ಷನ್ ಮಾಡಿ, ಬಿಲ್ ಆಫ್ ರೈಟ್ಸ್ ಇಂದ. ಓಕೆ, ನಮ್ಮ ಇಂಡಿಯಾದಲ್ಲಿ ಏನ್ ಮಾಡಿದ್ದಾರೆ, ಅಲ್ಲಿ ಅದನ್ನ ಪಾರ್ಟ್ 3 ಅಲ್ಲಿ ಇದೆ, ಹೌದಾ? ಸೊ ಪಾರ್ಟ್ 3 ಅಲ್ಲಿ ಅಥವಾ ಚಾಪ್ಟರ್ 3 ಅಲ್ಲಿ ಅದನ್ನ ಫಂಡಮೆಂಟಲ್ ರೈಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ಪಾಯಿಂಟ್ ಸಿಕ್ತು, ಹೌದಾ? ನೆಕ್ಸ್ಟ್, ಕಾನ್ಸೆಪ್ಟ್ ಆಫ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಬರುತ್ತೆ ನಮಗೆ. ಈಕ್ವಲ್ ಟ್ರೀಟ್ಮೆಂಟ್ ಅಂಡರ್ ಈಕ್ವಲ್ ಸರ್ಕಮ್ಸ್ಟಾನ್ಸಸ್ ಅಥವಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಮತ್ತೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅವೆಲ್ಲ ಬರುತ್ತೆ. ನಿಮಗೆ ತಲೆ ಕೆಡ್ಸ್ಕೊಬೇಡಿ, ಮುಂದೆ ಬಂದಾಗ ನಾನು ಹೇಳ್ಕೊಡ್ತೀನಿ. ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 14 ಇದೆಯಲ್ಲ, ಓಕೆ, ಆರ್ಟಿಕಲ್ 14 ಎಲ್ಲ ಮಾಡ್ಬೇಕಾದ್ರೆ ಬರುತ್ತೆ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಬರುತ್ತೆ, ನಿಮ್ಗೆ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಅದೊಂದು, ಮತ್ತೆ ಇನ್ ಮಿಕ್ಕಿದೆಲ್ಲ ಒಂದಷ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ಗಳಿದಾವೆ. ಸಿವಿಲ್ ಅಂಡ್ ಲೀಗಲ್ ಇಕ್ವಾಲಿಟಿ ಹೇಗಿದೆ ಅದೆಲ್ಲ ನೀವು ಫಂಡಮೆಂಟಲ್ ರೈಟ್ಸ್ ಒನ್ಸ್ ನಿಮಗೆ ಫಂಡಮೆಂಟಲ್ ರೈಟ್ಸ್ ಮುಗಿತಿದ್ದಂಗೆ ಎಕ್ಸ್ಟ್ರಾ ಕೆಲವೊಂದು ಪಾಯಿಂಟ್ಸ್ಗಳು ನಿಮಗೆ ಬರುತ್ತೆ, ಬರೀರಂತೆ, ಸರಿನಾ? ಇದು ಆಕ್ಚುಲ್ ಅಲ್ಟಿಮೇಟ್ ಆನ್ಸರ್ ಇದೆ ಅಲ್ಲ ಕಣ್ರಪ್ಪ, ಜಸ್ಟ್ ಇದು ಸ್ಯಾಂಪಲ್ ಆನ್ಸರ್ ಹಿಂಗ್ ಬರೀಬಹುದು ಅಂತ. ಈಗ ಜಸ್ಟ್ ನಾವೇನು ಓದಿದ್ವಲ್ಲ ಅದ್ರ ನಮಗೆ ಬಿಲ್ ಆಫ್ ರೈಟ್ಸ್ ಬಗ್ಗೆ ನಮ್ಗೆ ಗೊತ್ತಾಯ್ತು, ಹೌದಾ? ಸೊ ಬಿಲ್ ಆಫ್ ರೈಟ್ಸ್ ಬಗ್ಗೆ ನಮ್ಗೆ ಗೊತ್ತಾಯ್ತು, ಮತ್ತೆ ಪಾರ್ಟ್ 3 ಬಗ್ಗೆ ಗೊತ್ತಾಯ್ತು, ಹೌದಾ? ಒಂದು ಪಾಯಿಂಟ್ ಸಿಕ್ಕಿದೆ, ಪರವಾಗಿಲ್ಲ, ಒಂದು ಪಾಯಿಂಟ್ ಸಿಕ್ಕಿದೆ ನಮ್ಗೆ, ಅದಕ್ಕೆ ಖುಷಿ ಪಡೋಣ, ಸರಿನಾ? ಈಗ ನಾನು ಬೇರೆ ಆನ್ಸರ್ ತೋರಿಸ್ತೀನಿ. ಇದು ರಾವ್ IAS ಅವರ ಒಂದು ಸ್ಯಾಂಪಲ್ ಆನ್ಸರ್. ಇದು ಇವ್ರ ಇಂಟ್ರೊಡಕ್ಷನ್ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ನೋಡಿ. 250 ವರ್ಡ್ಸ್ ಅಂದ್ರೆ ಇಷ್ಟೇ, ಇದಕ್ಕಿಂತ ಕಮ್ಮಿ ಬರುತ್ತೆ ಅನ್ಕೋತೀನಿ ನನ್ಗೆ ಗೊತ್ತಿರಂಗೆ.
ಯಾಕಂದ್ರೆ 3 ಪೇಜ್ 4 ಪೇಜ್ ತುಂಬಿಸ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಇಂಟ್ರೊಡಕ್ಷನ್ ಇಷ್ಟು ಬರೋದು ಸಾಕು. ಇಂಡಿಯಾ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಆರ್ ಕಲ್ಚರ್ಲಿ ಹೆಟ್ರೋಜಿನಸ್ ಕಲ್ಚರ್ಸ್ ವಿತ್ ಡೆಮೊಕ್ರೆಟಿಕ್ ಗವರ್ಮೆಂಟ್ ಬರಾಬರಿ. ಹೆಟ್ರೋಜಿನಸ್ ಅವೆಲ್ಲ ನಿಮಗೆ ಇನ್ನ ಸ್ವಲ್ಪ ಗೊತ್ತಾಗಲ್ಲ. ಬಟ್ ಸ್ಟಿಲ್ ಬಾಡಿಗೆ ಬರೋಣ ಮೇನ್ ಆಗಿ. ಸೊ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಗಿದೆಯಪ್ಪ, ಫಂಡಮೆಂಟಲ್ ರೈಟ್ಸ್ ಎಲ್ಲಿ ಆರ್ಟಿಕಲ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಆರ್ಟಿಕಲ್ 14 ಟು ಆರ್ಟಿಕಲ್ 18 ರೈಟ್ ಟು ಈಕ್ವಾಲಿಟಿ ಬಂದಿದೆ ಅಂತ ಹೇಳಿದೆ. ಮತ್ತೆ ಪಾರ್ಟ್ 3 ಅಲ್ಲಿ ಇದೆ ಅಂತ ಹಾಕಿದ್ದಾರೆ ಇಲ್ಲಿ. ಬಟ್ ಇಲ್ಲಿ USA ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಿಲ್ ಆಫ್ ರೈಟ್ಸ್ ತಗೊಂಡ್ಬಂದಿದ್ದಾರೆ. ಮತ್ತೆ ಫಸ್ಟ್ 10 ಅಮೆಂಡ್ಮೆಂಟ್ಸ್ ಬಗ್ಗೆ ಏನೋ ಮೆನ್ಷನ್ ಮಾಡಿದ್ದಾರೆ. ಆಯ್ತಾ, ಆರ್ಟಿಕಲ್ 14 ಏನಿದೆ ಈಕ್ವಾಲಿಟಿ ಬಿಫೋರ್ ಲಾ ಮತ್ತೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಿ. ನಿಮ್ಮ ಫಂಡಮೆಂಟಲ್ ರೈಟ್ಸ್ ನಿಮ್ಮ ಲಕ್ಷ್ಮೀಕಾಂತ್ ಬುಕ್ ಇಟ್ಕೊಂಡು ತೆಗೆದು ನೋಡಿ. ಆರ್ಟಿಕಲ್ 14 ಇದೆ ಈಕ್ವಾಲಿಟಿ ಬಿಫೋರ್ ಲಾ ಮತ್ತೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಇದೆ. ಆಯ್ತಾ, ಸೊ ಅದು ಕೂಡ ಇಲ್ಲಿ ಕೂಡ ಏನೋ ಮೆನ್ಷನ್ ಮಾಡಿದ್ದಾರೆ. ಬಟ್ ಸ್ಟಿಲ್ ನನಗೂ ಕೂಡ ಗೊತ್ತಿಲ್ಲ. ಆಯ್ತಾ, ನೆಕ್ಸ್ಟ್ ಏನ್ ಮಾಡಿದ್ದಾರೆ ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಮಾಡಿದ್ದಾರೆ ಇಲ್ಲಿ, negative aspects of Article 14 is further elaborated through Article 15, which prohibits the discrimination on the grounds of religion, caste, gender or place of birth, and Article 17, which abolishes untouchability. ನೋಡಿ, ಕಂಪ್ಲೀಟ್ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಹೌದಾ, ಅಂದ್ರೆ ರೈಟ್ ಟು ಈಕ್ವಾಲಿಟಿ ಸಮಾನತೆ ಹಕ್ಕು ಅಂತ ಏನಿದೆ ಒಂದು ಆರ್ಟಿಕಲ್ಸ್ ಬರುತ್ತೆ ನಿಮಗೆ. ಆರ್ಟಿಕಲ್ 14, 15, 16 ಕೂಡ ಬರುತ್ತೆ, ಮತ್ತೆ 17 ಕೂಡ ಬರುತ್ತೆ. ಸೊ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಬಟ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಸ್ಟಿಲ್ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನನಗೆ ಗೊತ್ತು. ನಾನು ಇಷ್ಟಾರು ಬರೀತೀನಿ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಾ ಇಷ್ಟು ಬರೀತೀನಿ ಅಂತ? ನಿಮ್ಮ ಆರ್ಟಿಕಲ್ 15 ಮತ್ತೆ 16 ಬರುತ್ತೆ ಇಲ್ಲಲ್ಲ, ಜಸ್ಟ್ ತಿಳ್ಕೊಂಡಿರಿ. ಈಗ ನಿಮ್ಗೆ ಆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆಯಾ? ಅಕಸ್ಮಾತು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಬೇರೆ ಲೈಕ್ ಆರ್ಟಿಕಲ್ ಬೇರೆ ಯಾವ್ದಕ್ಕೆ ಕೇಳ್ದ ಅಂತಲೂ ಕೂಡ ಬರೀತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ? ಈಗ ಅವನು ಆರ್ಟಿಕಲ್ ಯಾವ್ದು ಕೇಳಿದವನು ರೈಟ್ ಟು ಈಕ್ವಾಲಿಟಿ ಕೇಳ್ದ. ಓಕೆ, ಈಗ ರೈಟ್ ಟು ಈಕ್ವಾಲಿಟಿಲಿ ಸಮಾನತೆ ಹಕ್ಕು ಯಾವ ಆರ್ಟಿಕಲ್ಸ್ ಇದೆ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಹೌದಾ, ಸೊ ಇದೇ ಆರ್ಟಿಕಲ್ಸ್ ನೀವು ಕೂಡ ಮೆನ್ಷನ್ ಮಾಡಿದ್ರೆ ನಿಮ್ಗೂ ಕೂಡ ಮಾರ್ಕ್ಸ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದ್ರೆ ಹಂಗೆ ಲೈಕ್ ಬಟನ್ ಒತ್ತಿ. ಈಗ ಸ್ಟಿಲ್ ನನಗೆ US ಕಾನ್ಸ್ಟಿಟ್ಯೂಷನ್ ಬಗ್ಗೆ ನನಗೆ ಗೊತ್ತಿರೋದು ಒಂದೇ ಪಾಯಿಂಟ್ಸ್, ಏನು ಅಂದ್ರೆ ಬಿಲ್ ಆಫ್ ರೈಟ್ಸ್ ಮತ್ತೆ ಏನದು ಅಷ್ಟೇ. ಬಿಲ್ ಆಫ್ ರೈಟ್ಸ್ ಒಂದೇ ನನಗೆ ಗೊತ್ತಿರೋದು, ಇನ್ನು ಮಿಕ್ಕಿ ನನಗೂ ಕೂಡ ಗೊತ್ತಿಲ್ಲ. ಬಟ್ ಸ್ಟಿಲ್ ನಿಮಗೆ ವ್ಯಾಲಿಡೇಷನ್ಗೆ ಒಂದಷ್ಟು ನೋಟ್ಸ್ಗಳು ಕೊಟ್ಟರೆ ನಿಮಗೆ ಕವರ್ ಮಾಡ್ಕೋತೀರಿ ಅಂತ ನನಗೆ ನಂಬಿಕೆ ಇದೆ. ಆಯ್ತಾ, ಸೊ ಈ ಬುಕ್ಸ್ಗಳು ಬೇಕು ಅಂತಂದ್ರೆ ಎಕ್ಸ್ಟ್ರಾ ಬುಕ್ಸ್ಗಳು ಈ ಥರ ನನಗೆ ವಿಷನೈಸ್ ಬುಕ್ಸ್ಗಳಿದಾವೆ ನನ್ನ ಹತ್ರ. ಬೇರೆ ಬೇರೆ ಬುಕ್ಸ್ಗಳು ಮತ್ತೆ ವ್ಯಾಲಿಡೇಷನ್ ಬುಕ್ಸ್ಗಳು ಕೂಡ ಇದಾವೆ. ಸೊ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋದರೆ ನಿಮಗೆ ಸಮರಿ ಶೀಟ್ಸ್ ಪ್ಲಸ್ ಮೈನ್ಸ್ ನೋಟ್ಸ್ಗಳು ಎರಡೂ ಕೂಡ ನಾನು ಕೊಡ್ತಾ ಇದ್ದೀನಿ. ಬರೀ 150 ರೂಪೀಸ್. ಇಷ್ಟ ಇದ್ದವರು ಬೈ ಮಾಡಬಹುದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಆಯ್ತಾ, ಸೊ ಅಲ್ಲಿ ಹೋದ್ರೆ ಈಗ ನಿಮ್ಗೆ ಏನು ಅನಿಸ್ತದೆ, ಈಗ ನೀವು ಲಕ್ಷ್ಮೀಕಾಂತ್ ಓದಿರ್ತೀರ, ಇಷ್ಟು ಪಾಯಿಂಟ್ಸ್ ಬರೀತೀರಾ. ಬಟ್ ಸ್ಟಿಲ್ ನಿಮಗೆ ಈ ಪಾಯಿಂಟ್ಸ್ಗಳು ನಿಮಗೆ ಸಿಗೋದಿಲ್ಲ, ಕಷ್ಟ ಸಿಗೋದು. ಹೌದಾ, ಈ ಥರ ಪಾಯಿಂಟ್ಸ್ ಕೇಳಿದ್ರೆ ಒಂದು ಬುಕ್ ಬೇಕು ಅಂತಂದ್ರೆ ನನ್ನ ಹತ್ರ ಇದೆ ಬುಕ್ಸ್ಗಳು. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಸೊ ಅಲ್ಲಿ ಹೋಗಿ ಬುಕ್ಸ್ಗಳನ್ನ ಪರ್ಚೇಸ್ ಮಾಡಬಹುದು. 150 ರೂಪೀಸು 4th ಏನಿಲ್ಲ, ಬೇಕಿತ್ತು ಅಂದರೆ ಬೈ ಮಾಡಿ. ಆಯ್ತಾ, ಓಕೆ. ಈಗ ನಾವು 2 ಮೈನ್ಸ್ ಆನ್ಸರ್ ಮಾಡಾಯ್ತು. ಬಟ್ ಸ್ಟಿಲ್ ಈ ಸ್ವಲ್ಪ ಆನ್ಸರ್ ಸ್ವಲ್ಪ ನಿಮ್ಗೆ ಇನ್ನೂ ಡೌಟ್ ಇದೆ ಅನ್ಕೋತೀನಿ. ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಳಿದ್ರೆ ಸಾರಿ ರೈಟ್ ಟು ಈಕ್ವಾಲಿಟಿ ಇಂಡಿಯಾ ಬಗ್ಗೆ ಬರೀತೀನಿ ಅಂತ ಬರೀತಾರಲ್ಲಪ್ಪ. ಬಟ್ US ಇನ್ನೂ ಆಗಿಲ್ಲ. ಬಟ್ ಅದೇ US ಓದಬೇಕು ಅನ್ಸರ್ ನೀವು ಬುಕ್ಸ್ನ ಬೈ ಮಾಡಬೇಕು. ಆಯ್ತಾ, ಓಕೆ. ಅಲ್ಲಿಗೆ US ಕಾನ್ಸ್ಟಿಟ್ಯೂಷನ್ ಮುಗೀತು. ನೆಕ್ಸ್ಟ್ ಕ್ಲಾಸ್ ನಾವು ಏನು ಮಾಡೋಣ, ನೆಕ್ಸ್ಟ್ ಯಾವ್ದಿದೆ ಈಗ, ನೆಕ್ಸ್ಟ್ ಯಾವ್ದಿದೆ ನೋಡೋಣ. ಈಗ ನೆಕ್ಸ್ಟ್ ಸೈಲೆಂಟ್ ಫೀಚರ್ಸ್ ಆಫ್ ಚೈನೀಸ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡೋಣ. ಆಯ್ತಾ, ಓಕೆ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆ ಸ್ಟಾರ್ಟಿಂಗ್ ವೆಬ್ ಆ್ಯಪ್ ಬಗ್ಗೆ ಹೇಳದ್ನ. ವೆಬ್ ಆ್ಯಪ್ ಬಗ್ಗೆ ಇಲ್ಲಿ ನಿಮಗೆ ಒಂದು ಬಾಕ್ಸ್ ಬರುತ್ತೆ, ನಾನು ಆಗಲೇ ಇನ್ಸ್ಟಾಲ್ ಮಾಡ್ಬಿಟ್ಟಿದ್ದೀನಿ. ಅಲ್ಲಿ ಮಾಡಿದ್ರೆ ನಿಮಗೆ ಇನ್ಸ್ಟಾಲ್ ಅಂತ ಬರುತ್ತೆ, ವೆಬ್ ಆ್ಯಪ್ ಅಂತ. ಅದು ನಾರ್ಮಲ್ ಅಪ್ಲಿಕೇಶನ್ ಬರುತ್ತೆ ನೋಡಿ ಆ್ಯಪ್ಗಳಲ್ಲಿ, ಪ್ಲೇಸ್ಟೋರ್ ಬರುತ್ತಲ್ಲ, ಅದೇ ರೀತಿ ಒಂದು ವೆಬ್ ಆ್ಯಪ್ ಅಂತ. ನೀವು ಆಫ್ಲೈನಲ್ಲಿ ಕೂಡ ಅದನ್ನು ಓದಬಹುದು. ಆಯ್ತಾ, ನೋಡಿ ಇಲ್ಲಿ ಈ ಇನ್ಸ್ಟಾಲ್ ಮಾಡೋದೇ ಥರ ಬರುತ್ತೆ. ಓಪನ್ ಇಲ್ಲಿ ನೋಡಿ ಮೇಲ್ಗಡೆ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಓಪನ್ ಕೊಟ್ರೆ ನೋಡಿ ಈ ಥರ ಓಪನ್ ಆಗುತ್ತೆ. ಕಂಪ್ಲೀಟ್ ಆ್ಯಪ್ ಥರನೇ ಇದು, ಆದರೆ ವೆಬ್ ಆ್ಯಪ್ ಅಂತಾರೆ, ವೆಬ್ ಅಪ್ಲಿಕೇಶನ್ಸು. ಆಯ್ತಾ, ಇಲ್ಲಿಂದ ನೀವು ನಾರ್ಮಲ್ ಆಗಿ ಟಾಸ್ಕ್ ಬಾರಲ್ಲಿ ಕಾಣಿಸ್ತಿದೆ ಕೆಳಗಡೆ, ಸೊ ಇಲ್ಲೂ ಕೂಡ ನೀವು ಸೇವ್ ಮಾಡ್ಕೋಬಹುದು, ಅಥವಾ ನೀವು ಡೆಸ್ಕ್ಟಾಪಲ್ಲೂ ಕೂಡ ಅದನ್ನು ಇಟ್ಕೋಬಹುದು. ಅಕಸ್ಮಾತ್ ನಿಮ್ಗೆ ಏನಾದರೂ ಈ ವೆಬ್ಸೈಟ್ ಕನ್ನಡದಲ್ಲಿ ಬೇಕು ಅಂತಂದ್ರೆ ನೋಡಿ ಇಲ್ಲಿ ಟ್ರಾನ್ಸ್ಲೇಟರ್ ಬಟನ್ ಇದೆ, ಇಲ್ಲಿ ಹೋಗ್ಬಿಟ್ಟು ನೀವು ಕನ್ನಡ ಅಂತ ಕೊಟ್ರೆ ಕಂಪ್ಲೀಟ್ ವೆಬ್ಸೈಟ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ನೋಡಿ ಈಗ ರಾಜಕೀಯ ಅಂದರೆ ಪೊಲಿಟಿ, ಹೌದಾ,
ಕಂಪ್ಲೀಟ್ ಆಗಿ ಟ್ರಾನ್ಸ್ಲೇಟ್ ಆಯಿತು. ಈಗ ನಾವು ಯಾವ್ದು ಮಾಡೋದು, USA ಸಂವಿಧಾನ ಮತ್ತು ಭಾರತ ಸಂವಿಧಾನ ಮಾಡಿದ್ವಿ, ಎರಡು ಕಂಪ್ಯಾರಿಸನ್ ಬಂತು ನೋಡಿ, ಡೀಟೇಲ್ ಕಂಪ್ಯಾರಿಸನ್ ಬಂತು. ಕನ್ನಡದಲ್ಲಿ ಬೇಕು ಅಂದ್ರೆ ಕನ್ನಡದಲ್ಲಿ ನೀವು ಓದ್ಕೋಬಹುದು ಈಸಿಯಾಗಿ. ಆಯ್ತಾ ನೋಡಿ, ಫೆಡರಲಿಸಂ ಬಗ್ಗೆ ಹಾಕಿದ್ರೆ 50 ರಾಜ್ಯಗಳು ಸ್ವಯಂ ಪ್ರೇರಣೆಯಿಂದ ಸೇರಿಕೊಂಡು ಬಲವಾದ ಒಕ್ಕೂಟವನ್ನು ರೂಪಿಸಿದವು. ಹೌದಾ, ಎಷ್ಟು ಈಸಿ ಇದೆ ಪಾಯಿಂಟ್ಸ್ಗಳು. ಸೆನೆಟ್ ನಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಸಮಾನವಾದ ಅಧಿಕಾರವಿದೆ. ಈಸಿ ಇದೆ ಗುರು ಪಾಯಿಂಟ್ಸ್ಗಳು. ಇಂಗ್ಲಿಷ್ ಪಾಯಿಂಟ್ಸ್ಗಳು ತುಂಬಾ ಈಸಿಯಾಗಿ ಹಾಕಿದ್ದೀನಿ. ಕನ್ನಡದಲ್ಲೂ ಕೂಡ ನೀವು ಟ್ರಾನ್ಸ್ಲೇಟ್ ಮಾಡಿದ್ರು ಕೂಡ ಈಸಿಯಾಗಿ ಬರಬೇಕು ಅನ್ನೋ ಒಂದು ಕಾರಣದಿಂದ ಎಲ್ಲ ಈಸಿಯಾಗಿ ಹಾಕಿದ್ದೀನಿ, ತಲೆ ಕೆಡಿಸ್ಕೋಬೇಡಿ. ಆಯ್ತಾ, ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಡಿಸ್ಕ್ರಿಪ್ಷನ್ ಎಲ್ಲಾ ತರದ ಲಿಂಕ್ಗಳಿದೆ. ನೀವೇನಾದ್ರು ಬುಕ್ಗಳು ಬೈ ಮಾಡಬೇಕು, ಮೈನ್ಸ್ ಬುಕ್ಗಳು, ಸಮ್ಮರಿ ಶೀಟ್ಸ್ಗಳು, ಆಯ್ತಾ, ಎಲ್ಲಾ ತರ ಬೇಕು ಅಂದ್ರೆ ಎಲ್ಲಾ ಕಂಟೆಂಟ್ ಏನಾದ್ರು ಸಿಗುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಬೈ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಚೈನೀಸ್ ಕಾನ್ಸ್ಟಿಟ್ಯೂಷನ್ ಸಿಗ್ತೀನಿ. ಅಲ್ಲಿವರೆಗೂ ರಿವಿಷನ್ ಮಾಡ್ತಾ ಇರಿ, NCERT ಕವರ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.